ದಾರ ಅಂತ ಹೇಳಿದ್ವಿ. ಆದ್ರೆ ಇವಾಗ ಸ್ವಯಂ ಪರಮಾತ್ಮ ಬಂದು ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಈ ಸತ್ಯವನ್ನು ಕೂಡ ಹೊರಗಾಕಿದ್ದಾರೆ. ನೀವೇನದು ಹೊಗಳಿಕೆನಾದ್ರೂ ಸರಿ, ತೆಗಳಿಕೆನಾದ್ರೂ ಸರಿ, ಒಂದು ಎಲೆ ಉದುರ್ಬೇಕಂದ್ರೂ ಪರಮಾತ್ಮನ ಆಜ್ಞೆ ಇಲ್ಲದೆ ಉದುರೋದಿಲ್ಲ ಅಂತ ಏನ್ ಹೇಳ್ತೀರಿ? ಅದನ್ನ ಯಾಕಪ್ಪ ನನ್ನ ಮೇಲೆ ಹಾಕ್ತೀವಿ? ಒಂದು ಎಲೆ ಉದುರೋದಿಲ್ಲ ಅಂತಂದ್ರೆ ಅರ್ಥ ಏನು? ಇಲ್ಲಿ ಏನು ನಡೀತಾ ಇದೆಯೋ ಇದೆಲ್ಲದಕ್ಕೂ ಭಗವಂತನೇ ಕಾರಣ. ಹೇಳಿದೀವೋ ಇಲ್ವೋ? ಹೇಳಿದೀವಿ ತಾನೆ. ಇದರಂತ ದೊಡ್ಡ ಮಹಾಪಾಪ ಮತ್ತೊಂದಿಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೆ ನಾನು ಕಾರಣ ಅಂದ್ರೆ ಏನ್ ಎಲ್ಲರೂ ಸತ್ಕಾರ್ಯನೇ ಮಾಡ್ತಾ ಇದ್ದೀರಾ? ಇಲ್ಲಿ ನೀವು ಎಲ್ಲ ಧರ್ಮ ಕಾರ್ಯನೇ ಮಾಡ್ತಾ ಇದ್ದೀರಾ? ಪುಣ್ಯ ಕಾರ್ಯನೇ ಮಾಡ್ತಾ ಇದ್ದೀರಾ? ಮಾಡೋದೆಲ್ಲ ಅನಾಚಾರ, ನಡೆಯೋದೆಲ್ಲ ಅನೀತಿ, ಎಲ್ಲ ವಿಕಾರದಲ್ಲಿ ಮುಳುಗೋಗಿದ್ರಿ, ಹಾಳಾಗಿದ್ರಿ, ಕೊಳತೋಗಿದ್ರಿ. ಇದನ್ನ ನನ್ನಿಂದ ನಾನು ಮಾಡ್ಬೇಕಾ ಇಂಥ ಕೆಲಸನ? ನಾನು ಮಾಡಿಸೋದಾದ್ರೆ ನಾನ್ ನಿಮ್ಮಿಂದ ಇಂಥ ಕಾರ್ಯಗಳನ್ನ, ಇಂಥ ಕೃತ್ಯಗಳನ್ನ ಮಾಡಿಸ್ಬೇಕಾ? ಸುಳ್ಳು ಹೇಳಲ್ವಾ? ಮೋಸ ಮಾಡಲ್ವಾ? ವಂಚನೆ ಇಲ್ವಾ? ರಾಗ ದ್ವೇಷ ಇಲ್ವಾ? ವಿಕಾರಗಳಿಲ್ವಾ? ಇಷ್ಟೆಲ್ಲ ಮಾಡ್ತಾ ಎಲ್ಲ ಭಗವಂತ ಮಾಡಿಸ್ತಾರಂತ ನನ್ನ ಮೇಲೆ ಯಾಕೆ ನೀವು ಕೂತ್ಕೊಂಡ್ಬಿಡ್ತೀರಿ ಅಂದ್ರೆ ಇದು ದೊಡ್ಡ ಪಾಪ ನೀವು ನನ್ನ ಮೇಲೆ ಹೊರಿಸ್ತಾರೆ. ಆದ್ರೆ ನಿಮ್ಗೆ ಗೊತ್ತಿಲ್ಲ. ಅದಕ್ಕೆ ನೀವೆಲ್ಲನೂ ಭಗವಂತ ಒಳ್ಳೇದು ಮಾಡಿದಾಗ, ಒಳ್ಳೇದಾದಾಗ ನಿಮ್ಮಿಂದ ಯಾರಾದ್ರೂ ಹೊಗಳಿದ್ರೆ ಭಗವಂತನ ಮಾಡಿಸಿದ್ರಿ ಅಂತಂದ್ರೆ ಅದು ಸರಿ. ಆದ್ರೆ ಎಲ್ಲನೂ ಭಗವಂತ ಮಾಡಿಸ್ತಾರೆ ಅಂದ್ರೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಒಳ್ಳೇದೆಷ್ಟು ಮಾಡ್ತಾ ಇದ್ರಿ, ಕೆಟ್ಟದ್ದೆಷ್ಟು ನಡೀತಾ ಇದೆ? 99% ಸದ್ಯ ನಮ್ಮಿಂದ ನಡೀತಾ ಇಲ್ಲ. ಯಾಕಂದ್ರೆ ಕಲಿಯುಗದ ನಿಯಮ ಅದು, ಧರ್ಮ ಅದು. ಕಲಿಯುಗದಲ್ಲಿ ಎಷ್ಟೇ ಉತ್ತಮವಾದ ಮನುಷ್ಯ ಇದ್ದಾನಂದ್ರೂ ಆ ಕಲಿಯುಗದ ವಿಕಾರದ ಪ್ರಭಾವ, ವಾತಾವರಣದ ಪ್ರಭಾವದಿಂದ ನಮ್ಮಿಂದ ತಪ್ಪು ಮಾತುಗಳು ಬರುತ್ತೆ. ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ. ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಪರಮಾತ್ಮನನ್ನು ಎನ್ನರುನ್ಮಂದಿರದಲ್ಲಿ ಧ್ಯಾನಿಸುತ್ತಾ, ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನ ಸ್ಮೃತಿ ಮಾಡುತ್ತಾ, ಎಲ್ಲ ದೇವಾತ್ಮರನ್ನ, ಧರ್ಮಾತ್ಮರನ್ನ, ಮಹಾತ್ಮರನ್ನ, ಎಲ್ಲ ಶರಣರನ್ನ ನಾವೆಲ್ಲರೂ ಕೂಡ ಸ್ಮರಿಸುತ್ತಾ, ಪ್ರತಿ ದಿನದಂತೆ ಈ ದಿನವೂ ಸಹ ತಾವೆಲ್ಲರೂ ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಅದರಲ್ಲೂ ವಿಶೇಷವಾದ ಈ ಭಾನುವಾರದ ಸತ್ಸಂಗದಲ್ಲಿ ತಾವೆಲ್ಲ ಆತ್ಮರನ್ನು ಸ್ವಾಗತಿಸುತ್ತಾ, ಈ ದಿನ ವಿಶೇಷವಾದ ಚಿಂತನೆಯನ್ನ ಆ ಭಗವಂತನ ಕೃಪೆಯಿಂದ ನಾವೆಲ್ಲರೂ ಮಾಡೋಣ. ಒಂದು ಖುಷಿಯ ವಿಚಾರ, ಕಳೆದ ವಾರ ತಮ್ಮೆಲ್ಲರ ಶುಭ ಭಾವನಾ, ತಮ್ಮೆಲ್ಲರ ಪ್ರಯತ್ನದಿಂದ ಒಂದು ಸ್ಥಳಾವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಸಿಹಿ ಸುದ್ದಿ ನನಗೆ ಗೊತ್ತಾಯಿತು. ಕಳೆದ ವಾರ ನಾನು ಬರಬೇಕಾಗಿತ್ತು, ಆದರೆ ಡ್ರಾಮಾನುಸಾರ ಅವತ್ತು ನಾನು ಅಟೆಂಡ್ ಆಗಲಿಕ್ಕೆ ಆಗಲಿಲ್ಲ. ಹಾಗಾಗಿ ತಮ್ಮೆಲ್ಲರಲ್ಲಿ ಕ್ಷಮೆ ಕೇಳ್ತಾ, ಮತ್ತು ಆ ಭಗವಂತನಿಗೂ, ಎಲ್ಲ ಬಸವಾದಿ ಶರಣರಿಗೂ ಮತ್ತು ಪರಮಾತ್ಮನಿಗೂ, ತಾವೆಲ್ಲ ನಿಮಿತ್ತಾತ್ಮರಿಗೂ, ಮತ್ತು ಅದನ್ನು ಕೊಡಲಿಕ್ಕೆ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದ್ಸಲಿ ಜೋರಾಗಿ ಚಪ್ಪಾಳೆ ತಟ್ಟಿ ಧನ್ಯವಾದವನ್ನು ಅರ್ಪಿಸೋಣ. ಯಾಕಂದರೆ ಒಂದು ಹೆಜ್ಜೆ ನಾವು ಮುಂದಿಡ್ಲಿಕ್ಕೆ ರೆಡಿ ಇದ್ದರೆ ಭಗವಂತ 1000 ಹೆಜ್ಜೆ ನಾನು ನಡೆಸ್ತೇನೆ ಅಂತ ಹೇಳ್ತಾರೆ. ಆದರೆ ಆ ಮೊದಲ ಹೆಜ್ಜೆ ಇಡಲಿಕ್ಕೆ ಧೈರ್ಯ ಮಾತ್ರ ನೀನೇ ಮಾಡಬೇಕು. ಯಾಕೆ ಅಂದರೆ ಆ ಒಂದು ಹೆಜ್ಜೆಯನ್ನು ನಾನು ನಿನಗೆ ಇಡಿಸಿದ್ರೆ ಜಗತ್ತಿನಲ್ಲಿರುವ ಎಲ್ಲ ಆತ್ಮರೂ ನನ್ನ ಮಕ್ಕಳೇ ಇದ್ದಾರೆ, ಎಲ್ಲರಿಗೂ ನಾನು ಒಂದೇ ಥರದಲ್ಲಿ ಮಾಡಬೇಕಾಗತ್ತೆ. ಆದರೆ ಸೃಷ್ಟಿಯ ನಾಟಕದಲ್ಲಿ ನನಗೆ ಅದಕ್ಕೆ ಅವಕಾಶ ಇಲ್ಲ. ಬಲೆ ಎಲ್ಲರೂ ಕೂಡ ನನ್ನ ಮಕ್ಕಳೇ ಆದರೂ ಕೂಡ ಎಲ್ಲರಿಗೂ ನಾನು ಒಳ್ಳೆಯದನ್ನೇ ಮಾಡಬೇಕು, ಎಲ್ಲರನ್ನ ಚೆನ್ನಾಗಿಯೇ ಇಡಬೇಕು ಅಂತ ಯಾವ ತಂದೆ ತಾಯಿಗಳಿಗೆ ಹೇಗೆ ಇರುತ್ತೋ ಹಾಗೆ ನಾವೆಲ್ಲ ಆತ್ಮರ ತಂದೆ ಪರಮಾತ್ಮನಾದ ನನಗೂ ಇದೆ.
ಆದರೆ ಡ್ರಾಮಾ ನಿಯಮ ಅನುಸಾರ ನಾನೂ ಕೂಡ ಡ್ರಾಮಾದಲ್ಲಿ ಬಂಧಿತನಾಗಿದ್ದೇನೆ. ಈ ಸೃಷ್ಟಿ ನಾಟಕದ ನಿಯಮಗಳ ಅನುಸಾರ ಕೂಡ ನಾನು ಇಲ್ಲಿ ನಡಿಬೇಕಾಗತ್ತೆ. ಹಾಗಾಗಿ ಮೊದಲ ಹೆಜ್ಜೆ ನೀವಿಡಿ, ಆಮೇಲೆ 1000 ಹೆಜ್ಜೆಯ ಸಹಯೋಗ ನಾನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲರೂ ಸತತವಾಗಿ ಪ್ರಯತ್ನ ಪಟ್ಟು ಇಷ್ಟೋ ವರ್ಷಗಳಿಂದ ನಡೆಸ್ಕೊಂಡು ಬಂದು ಒಂದು ದೃಢ ಹೆಜ್ಜೆಯನ್ನು ಇಟ್ಟಿದ್ದಕ್ಕೆ ಈಗ ಭಗವಂತನ ಸಹಯೋಗ ಆರಂಭ ಆಗಿದೆ. ಹಾಗಾಗಿ ಮತ್ತಷ್ಟು ಇದು ವೃದ್ಧಿಗೊಂಡು ಊರಿಂದ ಊರಿಗೆ, ಗ್ರಾಮದಿಂದ ಗ್ರಾಮಕ್ಕೆ ಹಬ್ಬಿ ಈ ಲಿಂಗಸಗೂರು ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿಯೂ ಕೂಡ ಈ ಯೋಗದ ಒಂದು ತಂಗಾಳಿ ಬೀಸಿ ಎಲ್ಲರ ಹೃದಯಗಳು ತನ್ನಿಸಲಿ ಅಂತ ಈ ಸಮಯದಲ್ಲಿ ಪ್ರಾರ್ಥಿಸುತ್ತಾ ಈ ದಿನದ ವಿಶೇಷ ಸತ್ಸಂಗವನ್ನು ಆರಂಭ ಮಾಡೋಣ. ಯಾಕೆ ನಮಗೆ ಈ ಸತ್ಸಂಗ ಅಥವಾ ಆಧ್ಯಾತ್ಮ ಬೇಕು? ಜೀವನದಲ್ಲಿ ಎಲ್ಲವನ್ನೂ ಕೂಡ ನಾವು ಮಾಡ್ತಾ ಬಂದಿದ್ದೇವೆ. ಯಾವುದೆಲ್ಲ ನಾವು ಜಗತ್ತನ್ನು ನೋಡಿ ಕಲಿತಿದ್ದೇವೆ, ಹಿರಿಯರನ್ನ ನೋಡಿ ಕಲಿತಿದ್ದೇವೆ, ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೇವೆ. ಪ್ರತಿದಿನ ಎದ್ದ ತಕ್ಷಣ ಸ್ನಾನ ಮಾಡೋದಿರ್ಬೋದು, ಊಟ ಮಾಡೋದಿರ್ಬೋದು, ಹೊರಗಡೆ ವ್ಯವಹಾರ ಉದ್ಯೋಗಗಳನ್ನು ಮಾಡೋದಿರ್ಬೋದು, ಇದು ಎಲ್ಲವೂ ಕೂಡ ನಮಗೆ ಯಾರೂ ಒತ್ತಾಯ ಇಲ್ಲ ಅಂದರೂ ನಾವು ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಅದು ನಮಗೆ ಅನಿವಾರ್ಯ ಅಂತ ಗೊತ್ತು. ಅದೇ ತರಹ ಆಧ್ಯಾತ್ಮನೂ ಕೂಡ ಅನಿವಾರ್ಯ. ಇವತ್ತು ಎಲ್ಲವೂ ಇದೆ ಜಗತ್ತಲ್ಲಿ, ಆದರೆ ಏನೂ ಇಲ್ಲದಂತೆ ಎಲ್ಲರ ಮನಸ್ಸಲ್ಲೂ ಕೂಡ ಒಂದು ಭಯ, ಒಂದು ದುಃಖ ಇದ್ದೇ ಇದೆ. ಆದರೆ ಆ ಭಯ, ಆ ದುಃಖ, ಇದಕ್ಕೆಲ್ಲ ಈ ಕಲಿಯುಗದಲ್ಲಿ ಕಾರಣ ಏನು ಅಂದರೆ ಆಧ್ಯಾತ್ಮದ ಕೊರತೆ ಅಂತ ಹೇಳ್ತಾರೆ. ಹಾಗೆ ನೋಡಿದರೆ ಮುಂದಿಂತ ಇವತ್ತು ಗುಡಿಗುಂಡಾರಗಳು ಹೆಚ್ಚಾಗಿದೆ, ಅನೇಕ ಮಠಮಾನ್ಯಗಳು ಹೆಚ್ಚಾಗಿದೆ, ಸಾಧು ಸತ್ಪುರುಷರು ಹೆಚ್ಚಾಗಿದ್ದಾರೆ, ವಿದ್ಯಾವಂತರು ಹೆಚ್ಚಾಗಿದ್ದಾರೆ. ಅವಕಾಶಗಳು, ಉದ್ಯೋಗ ವ್ಯವಹಾರ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳು ಇದೆ. ಆದರೆ ಮುಂಚಿನಷ್ಟು ನೆಮ್ಮದಿ ಇದೆಯಾ ಅಂತ ನೋಡಿದರೆ ಖಂಡಿತವಾಗಿ ಇಲ್ಲ ಅಂತಾನೆ ನಮಗೆ ಉತ್ತರ ಬರುತ್ತೆ. ನಮ್ಮ ಹಿರಿಯರಿದ್ದಷ್ಟು ಸಂತುಷ್ಟವಾಗಿ ನಾವಿದೀವ? ನಮಗಿರುವಷ್ಟು ಸವಲತ್ತುಗಳು ಅವ್ರಿಗಿತ್ತ ಅಂತಂದ್ರೆ ಇರಲಿಲ್ಲ. ಆದರೆ ಅವ್ರ ಮನಸ್ಸಲ್ಲಿ ಇಷ್ಟು ಭಯ, ಇಷ್ಟು ದುಃಖ ಇರಲಿಲ್ಲ. ಯಾಕೆ ಅಂದರೆ ಒಂದಷ್ಟು ಆಧ್ಯಾತ್ಮಿಕತೆಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ರು. ಇವತ್ತು ನಾವು ಅನೇಕ ಯಾತ್ರೆಗಳನ್ನು ಮಾಡ್ತೀವಿ, ಅನೇಕ ತೀರ್ಥ ಕ್ಷೇತ್ರಗಳಿಗೆ ಹೋಗ್ತೀವಿ, ಇವತ್ತೆಲ್ಲ ಅನುಕೂಲ ಇದೆ. ಆದರೆ ಸಂಪ್ರದಾಯಗಳ ಆಚರಣೆಗೆ ಇವತ್ತು ಕೊರತೆ ಆಗಿಲ್ಲ. ಸಂಪ್ರದಾಯಗಳು ಸಾಕಷ್ಟು ಜನರು ಮಾಡ್ತಿದ್ದಾರೆ, ಇವತ್ತು ಒಬ್ಬರನ್ನ ನೋಡಿ ಒಬ್ರು ಮಾಡ್ತಿದ್ದಾರೆ, ಆದರೆ ಒಳಗಡೆ ಸಂಸ್ಕಾರ ಪರಿವರ್ತನೆ ಆಗ್ತಾ ಇಲ್ಲ. ಇಂಥ ಒಂದು ಸತ್ಸಂಗಗಳು ನಾವು ನಮ್ಮ ಒಳಗಿನ ಅಂತರಾತ್ಮದಿಂದ ಆತ್ಮ ಸಾಕ್ಷಿಗಾಗಿ ನಾವೇ ಈ ಕೆಲಸವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿ ಸ್ವಇಚ್ಛೆಯಿಂದ ಯಾರು ಆರಂಭ ಮಾಡ್ತಾರೆ, ಆಗ ಮಾತ್ರ ಸಂಸ್ಕಾರ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇದೆ. ಈ ಸಂಘವನ್ನ ನೀವು ಯಾವಾಗಲೂ, ಅದಕ್ಕೆ ಶರಣರು ಹೇಳ್ತಾರೆ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ನಾವು ಎಲ್ಲಿ ಸಜ್ಜನರಿದ್ದಾರೆ, ಎಲ್ಲಿ ಸುಸಂಸ್ಕೃತರಿದ್ದಾರೆ, ಎಲ್ಲಿ ಆಧ್ಯಾತ್ಮಿಕ ಒಂದಷ್ಟು ವಾತಾವರಣ ಇದೆ, ಅಂಥವರ ಸಂಘವನ್ನ ಮಾಡಿದಾಗ ಅಟ್ಲೀಸ್ಟ್ ನಾನು ಏನೂ ಮಾಡಿಲ್ಲ ಅಂದ್ರೂ ಅದರ ಒಂದು ವಾತಾವರಣದ ಒಂದು ಪರಿಮಳ, ನಾನು ಸುಮ್ಮನೆ ಬಂದು ಕೂತ್ಕೊಂಡ್ರೆ ಸಾಕು, ಒಂದಷ್ಟಾದರೂ ನನ್ನ ಕಿವಿ ಒಳಗಡೆ ಹೋಗುತ್ತೆ, ನನ್ನ ಮನಸ್ಸು ಸ್ವಲ್ಪ ಹಗುರ ಆಗುತ್ತೆ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಯಾಕೆ ಮನಸ್ಸು ಇಷ್ಟು ಚಂಚಲ ಆಗಿದೆ ಅಂದರೆ DVG ಅವರು ಹೇಳ್ತಾರೆ, ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ. ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ. ಕೊರತೆಯೊಂದನು ನೀನು ನೆನೆದು ಕೆರಳಿ. ಕೊರತೆಯೊಂದನು ನೀನು ನೆನೆದು ಕೆರಳಿ. ಧರೆಯನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ. ನರಳುವುದು ಬದುಕೇನು ಮಂಕುತಿಮ್ಮ ಅಂತ ಹೇಳ್ತಾರವರು. ಈ 4 ಲೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ತರಚು ಗಾಯವ ಕೆರೆದು ಹುಣ್ಣನಾಗಿಪುದು ಕಪಿ. ಕಪಿ ಅಂದ್ರೆ ಮಂಗ ಅಂತ ಹೇಳ್ತೀವಿ ನಾವು. ಅದನ್ನು ಯಾವ್ದಕ್ಕೆ ಹೋಲಿಸಿದ್ದಾರೆ? ಮನಸ್ಸಿಗೆ ಹೋಲಿಸಿದ್ದಾರೆ. ಅಂದ್ರೆ ತರಚು ಗಾಯ ಅಂತಂದ್ರೆ, ಒಂದೀಗ ಮಂಗ ಅಂತಂದ್ರೆ ಹೆಂಗಿರುತ್ತದು, ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಹಾರ್ತಾ ಹೋಗ್ತಾ ಇರುತ್ತೆ. ಆ ಸಮಯದಲ್ಲಿ ಜಿಗಿಯುವಾಗ ಮಾಡುವಾಗ ಸ್ವಲ್ಪ ಎಲ್ಲೋ ಮುಳ್ಳು ಅಥವಾ ಯಾವುದೋ ಕೊಂಬೆ ಬಡಿದ್ಬಿಟ್ಟು ಸ್ವಲ್ಪ ತರಚು ಗಾಯ ಆಗತ್ತೆ, ಸ್ವಲ್ಪ ಏನೋ ರಕ್ತ ಬಂತು ಅಂತ ಇಟ್ಕೊಳ್ಳಿ. ಅದು ಮನುಷ್ಯರಿಗಾದ್ರೂ ಅಷ್ಟೇ, ಪ್ರಾಣಿಗಳಿಗಾದ್ರೂ ಅಷ್ಟೇ, ಶರೀರದ ಧರ್ಮ ಒಂದೇ. ಅದಕ್ಕೇನಾದ್ರೂ ಸ್ವಲ್ಪ ಗಾಯ ಆಯಿತು ಅಂದ್ರೆ ಒಳಗಡೆ ಇರುವ ರಕ್ತ ಹೊರಗಡೆ ಬರುತ್ತೆ, ಸ್ವಲ್ಪ ಹೊರಗಿನ ಬ್ಯಾಕ್ಟೀರಿಯಾಗಳು ಅಥವಾ ಕೀಟಾಣುಗಳು ಒಳಗಡೆ ಹೋಗುತ್ತೆ.
ಇಲ್ಲಿ ವೈಜ್ಞಾನಿಕವಾಗಿ ಯಾರಾದರೂ ಇದ್ರೆ ನಿಮ್ಗೆ ಅದ್ರದ್ದು ಗೊತ್ತಿರುತ್ತೆ. ಅಲ್ಲಿ ಒಳಗಡೆ ಒಂದು ಯುದ್ಧ ನಡೆಯುತ್ತೆ. ಒಂದು ಸಲ ಗಾಯ ಆಯಿತು, ಆ ಚರ್ಮ ಅರಿದು ಸ್ವಲ್ಪ ಹೊರಗಡೆ ರಕ್ತ ಬಂತು ಅಂದ್ರೆ ಹೊರಗಿನ ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಅದನ್ನ ತಡಿಲಿಕ್ಕೆ ಒಳಗಡೆ ಇರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಫೈಟಿಂಗ್ ಮಾಡಬೇಕಾಗಿ ಬರುತ್ತೆ. ಒಳಗಡೆ ಯಾರಿಗೆ ವಿಟಮಿನ್ಸ್ ಅಥವಾ ಶಕ್ತಿ ಚೆನ್ನಾಗಿರುತ್ತೋ ಅವು ಹೊರಗಡೆಯಿಂದ ಒಳಗಡೆ ಹೋಗ್ತಕ್ಕಂಥ ಬ್ಯಾಕ್ಟೀರಿಯಾಗಳನ್ನ ಹಿಡಿದು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡ್ತವೆ, ಬೇಗ ಗಾಯ ಮಾಯುತ್ತೆ. ಆದ್ರೆ ಒಳಗಡೆ ಯಾರಿಗೆ ಬ್ಯಾಕ್ಟೀರಿಯಾಗಳ ಕೊರತೆ ಇರುತ್ತೆ, ವಿಟಮಿನ್ಸ್ ಕೊರತೆ ಇರುತ್ತೆ, ಅವರಿಗೆ ಗಾಯ ಆದ್ರೆ ಸ್ವಲ್ಪ ಸಮಯ ತಗೊಳುತ್ತೆ. ಯಾಕಂದ್ರೆ ಇದ್ರ ಬಲ ಜಾಸ್ತಿ ಆಗುತ್ತೆ. ಹೊರಗಡೆಯಿಂದ ಬ್ಯಾಕ್ಟೀರಿಯಾಗಳ ಅಟ್ಯಾಕ್ ಜಾಸ್ತಿ ಆಗ್ತಾ ಅದನ್ನ ಇನ್ನೂ ತನ್ನ ಕ್ಷೇತ್ರ ದೊಡ್ಡದು ಮಾಡ್ತಾ ಇನ್ನು ಏನ್ ಮಾಡ್ತಾ ಹೋಗುತ್ತೆ, ಅದು ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಇದು ಬಲಶಾಲಿ ಆದಾಗ ಸ್ವಲ್ಪ ದಿನ ಕಾಲಾವಕಾಶ ತಗೊಳುತ್ತೆ. ಅದು ಹೋಗದಂತೆ ಒಂದಷ್ಟು ಔಷಧಿ ಹಾಕೊಂಡು ಅದು ಕಾಳಜಿ ಮಾಡಿಕೊಂಡು ಅದನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಮಕ್ಕಳಿಗಾದ್ರೂ ಅಷ್ಟೇ, ದೊಡ್ಡವ್ರಿಗಾದ್ರೆ ಸ್ವಲ್ಪ ನಾವು ಕೇರ್ ತಗೊಳ್ತೀವಿ. ಆದರೆ ಲಾಸ್ಟಲ್ಲಿ ಅದು ಯಾವಾಗ ಹೊರಗಡೆ ಬ್ಯಾಕ್ಟೀರಿಯಾಗಳನ್ನ ಕೊಲ್ತಾ ಅದು ಮಾಯ್ತಾ ಬರುತ್ತೋ ಆ ಘರ್ಷಣೆಯಲ್ಲಿ ಒಂದು ಸ್ವಲ್ಪ ತುರಿಕೆ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಗಾಯ ಮಾಯಬೇಕಾದ್ರೆ ಏನಾಗುತ್ತೆ, ನೋವೇ ಬರುತ್ತೆ. ಅವಾಗ ನಾವೇನಂತೀವಿ, ಸುಮ್ಮನೆ ಇರುತ್ತೆ ಕೈ, ಅಲ್ಲಿಗೆ ಹೋಗುತ್ತೆ, ಮತ್ತೆ ಹಿಂಗ ಮಾಡ್ತಿರ್ತೀವಿ. ಅವಾಗ ಹೇಳ್ತಾರೆ ಮನೇಲಿ, ಕೆರ್ಕೋಬೇಡ ಮಾಯ್ತಾ ಇದೆ ಗಾಯ ಅಂತ ಹೇಳ್ತಾರೆ. ದೊಡ್ಡವರಾದ್ರೆ ತಿಳುವಳಿಕೆ ಇದ್ದುಕೊಂಡು ಸ್ವಲ್ಪ ಸಹಿಸ್ಕೊಂಡ್ರೆ ಮತ್ತೆ ಗಾಯ ಇಷ್ಟೂ ದಿನಗಳ ಕಾದ ಅದು ಮಾಯಲಿಕ್ಕೆ ಬಂದಾಗ ಮತ್ತೆ ನಾವು ಸ್ವಲ್ಪ ಕೆರೆದುಕೊಂಡ್ರೆ ಉಣ್ಣಾಗುತ್ತೆ ಅಂತ ಗೊತ್ತಿರುತ್ತೆ, ಸಹನೆ ಮಾಡ್ಕೊಳ್ತೀವಿ. ಆದ್ರೆ ಅದೇ ಮಕ್ಕಳು ಕೂಡ ಹೆಂಗೆ ಇರ್ತಾರೆ, ಅವ್ರನ್ನು ಕೂಡ ಮಂಗತ್ತರನೇ ಅಂತೀವಿ. ಸ್ವಲ್ಪ ಏನಾದ್ರೂ ಆದ್ರೂ ಕೂಡ ಅವೇನ್ ಮಾಡ್ತೇವೆ, ಮಕ್ಕಳು ಗಾಯ ಆಗ್ತಿದ್ದಂಗನೆ ಮತ್ತೆ ಕೆದ್ರುಕೊಳ್ತಾ ಇರ್ತವೆ. ಯಾಕಂದ್ರೆ ಅವಕ್ಕೆ ನೋವು ಬಂದ್ರೆ ಸಹನೆ ಮಾಡಬೇಕು, ಇದು ಏನಕ್ಕೆ ಆಗ್ತಾ ಇದೆ ಅಂತ ಕಾರಣ ಗೊತ್ತಿಲ್ಲದೆ ಇರೋದ್ರಿಂದ ಅದು ಕೆರೆದು ಮತ್ತೆ ದೊಡ್ಡದು ಮಾಡ್ಕೊಳ್ತಾ ಹೋಗುತ್ತೆ. ಹಂಗೆ ಕಪಿನೂ ಕೂಡ ಅಷ್ಟೇ, ಅದು ಮಾಯಲ್ಲ. ಯಾಕೆ ಗಾಯ ಆಯ್ತು ಒಂದ್ಸಲಿ ಅಂತಂದ್ರೆ ಅದು ಸುಮ್ಮನೆ ಇರೋದೇ ಇಲ್ಲ, ಸುಮ್ಮನೆ ಅದು ತುರಿಸ್ಕೊಳ್ತಾ ಇರೋದು. ಇನ್ನು ನೋವೇ ಬಂದ್ರೆ ಬಿಡುತ್ತಾ ಅದು, ಹಂಗೆ ಕೆರೆದು ಉಣ್ಣು ಮಾಡ್ಕೊಳತ್ತೆ. ಹಂಗೆ ನಿಮ್ಮ ಮನಸ್ಸು ಹಂಗಾಗಿರೋದ್ರಿಂದ ಇವತ್ತು ಕೊರತೆಯೊಂದನ್ನು ನೀನು ನೆನೆದು ಕೆರಳಿ, ಯಾವುದೋ ಒಂದು ನಿಮಗೇನಿರುತ್ತೆ, ಕೊರತೆ ಇರುತ್ತೆ. ಎಲ್ಲವೂ ಸಮನಾಗಿದ್ರೆ ನಾವು ದೇವಾತ್ಮರಾಗ್ಬಿಡ್ತಾ ಇದ್ವಿ, ನಾವು ಮನುಷ್ಯಾತ್ಮರಾಗ್ತಿರ್ಲಿಲ್ಲ. ಎಲ್ಲವೂ ಸರಿಯಾಗಿದ್ದಿದ್ರೆ ನಾವು ದೇವರನ್ನು ಕೂಡ ನೆನೀತಾ ಇರಲಿಲ್ಲ. ಹಾಗಾಗಿ ಕೊರತೆ ನಮಗೆ ಬೇಕೋ ಬೇಡವೋ? ಯಾಕೆ ಹಂಗಾದ್ರೂ ಭಗವಂತ ನೆನಪು ಮಾಡ್ತೀವಿ. ಇಷ್ಟಿದ್ರೆ ಇಷ್ಟು, ಇನ್ನು ಅಷ್ಟು ಇದ್ ಬಿಟ್ರೆ ಇನ್ನೆಷ್ಟು, ಹೌದಾ ಇಲ್ವಾ? ಇವತ್ತು ದೇವರು ಎಲ್ಲಿದ್ದಾನೆ, ಯಾರು ಏನು ಅಂತ ಮಾತಾಡೋ ಜನ. ಇನ್ನು ಎಲ್ಲಾ ಸರಿಯಾಗಿ ಎದ್ದು ಬಿಟ್ಟಿದ್ರೆ, ಎಲ್ಲಾ ತಿಳಿದು ಬಿಟ್ಟಿದ್ರೆ, ಎಲ್ಲಾ ಇವ್ರ ಕೈಯಲ್ಲಿ ಎದ್ದು ಬಿಟ್ಟಿದ್ರೆ ಕತೆ ಏನಾಗಿರೋದು ಸೃಷ್ಟಿದು. ಹಾಗಾಗಿ ಕೊರತೆ ಮನುಷ್ಯ ಅಂದ ಮೇಲೆ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಆದ್ರೆ ಆ ಕೊರತೆಯನ್ನ ನೆನೆದು ನೀನು ಒಳಗೊಳಗಡೆನೇ ಕುದಿತಾ ಇದೀಯಾ, ಕೆರಳ್ತಾ ಇದೀಯಾ. ಕೊರತೆಯೊಂದನ್ನು ನೀನು ನೆನೆದು ಕೆರಳಿ, ಯಾಕದನ್ನೇ ನೆನೆಸ್ಕೊಳ್ತೀಯ? ಕೊಟ್ಟಿರೋದು ಬೇಕಾದಷ್ಟಿದೆ, ಅದಕ್ಕೆ ಇರುವುದೆಲ್ಲವ ಬಿಟ್ಟು ಇಲ್ಲದುದನ್ನು ಇಚ್ಛಿಸ್ತೀವಿ, ನಾವು ಆಸೆ ಪಡ್ತೀವಿ. ಇದೇ ಜೀವನ ಅಂತ ಹೇಳ್ತಾರೆ ಅವರು. ಇರೋದನ್ನ ಬಿಟ್ಟಿದೀವಿ, ಯಾವುದೋ ಒಂದಿಲ್ಲ, ಆ ಕೊರತೆ ನಮಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಏನ್ ಕೊರತೆ ಅಂತಂದ್ರೆ, ಇಲ್ಲಿ ಕೂತಿರೋರೆಲ್ಲರನ್ನು ಕೇಳಿದ್ರೆ ಒಂದಲ್ಲ ಒಂದು ಕೊರತೆ ಸಿಕ್ಕೇ ಸಿಗುತ್ತೆ ನಮಗೆ. ನಮ್ಗೆ ಇದಿಲ್ಲ ಅಂತ ಇವ್ರು ಹೇಳ್ಬೋದು, ನಮ್ಗೆ ಇನ್ನೊಂದಿಲ್ಲ ಅಂತ ಹೇಳ್ಬೋದು, ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಆದ್ರೆ ಭಗವಂತ ಸುದೈವ ಏನು ಅಂದ್ರೆ, ನಮ್ಮೆಲ್ಲರಿಗೂ ಕೂಡ ಏನ್ ಬದುಕಲಿಕ್ಕೆ ಬೇಕಾಗಿದೆ ಅದು ಎಲ್ಲವನ್ನೂ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾನೆ. ನಮ್ಗೆ ಇವತ್ತು ಗೊತ್ತಾಗಲ್ಲ ಅದ್ರ ಬೆಲೆ, ಭಗವಂತ ಏನ್ ಕೊಟ್ಟಿದ್ದಾನೆ ಅದ್ರದ್ದು ಗೊತ್ತಾಗಲ್ಲ. ಪಕ್ಕದ ಮನೆಯವ್ರ ಮುಂದೆ ಒಂದು ಕಾರ್ ಇದೆ, ನನ್ನ ಮನೆ ಮುಂದೆ ಇಲ್ಲ ಅಂತಷ್ಟೇ ನಾವು ಭಗವಂತನಿಗೆ ಶಾಪ ಹಾಕ್ತಿವಿ. ಪಕ್ಕದ ಮನೆ ಹುಡುಗ ರ್ಯಾಂಕ್ ಬಂದ, ನನ್ನ ಮಗ ಬರ್ಲಿಲ್ಲ ಅಂತ ಭಗವಂತನಿಗೆ ಶಾಪ ಹಾಕ್ತಿವಿ. ಭಗವಂತನಿಗೆ ಶಾಪ ಹಾಕ್ಲಿಕ್ಕೆ ನಮ್ಮ ಹತ್ರ ಸಾಕಷ್ಟು ಸಿಗ್ತವೆ, ಆದ್ರೆ ಭಗವಂತನನ್ನ ನೆನಪು ಮಾಡ್ಲಿಕ್ಕೆ ನಮಗೇನೋ ಕಾಣಿಸೋದೇ ಇಲ್ಲ ಒಳ್ಳೆಯದು. ಏನು ಕೊಟ್ಟಿದ್ದಾನೆ ಪರಮಾತ್ಮ ಅಂತ ತುಂಬ ಹೃದಯದಿಂದ ನೆನೆಸೋದೇ ಇಲ್ಲ. ನೆನೆಸೋದೇ ಯಾವಾಗ ನಾವು ಸಂಕಟ ಬಂದಾಗ ವೆಂಕಟರಮಣ ಅಂತ, ಇಲ್ಲ ಟೈಮ್ ಪಾಸ್ಗೆ ಭಗವಂತನ ಹತ್ರ ಹೋಗ್ತೀವಿ. ಅಷ್ಟು ಬಿಟ್ರೆ ನಿಜವಾಗ್ಲೂ ನಾವು ಭಗವಂತನಿಗೆ ಎಷ್ಟು ಕೃತಜ್ಞತೆ ಸಲ್ಲಿಸಬೇಕು ಅಂತ ಯಾವಾಗ ಗೊತ್ತಾಗತ್ತೆ ಅಂದ್ರೆ, ಯಾವಾಗ ಭಗವಂತ ಯಾವುದು ಇಲ್ಲದೆ ಇದ್ರೆ ನಾನು ಬದುಕಕ್ಕೆ ಆಗೋದೇ ಇಲ್ವೋ ಅಂಥದ್ದನ್ನ ಒಂದು ಕಿತ್ಕೊಂಡಾಗ ಅವತ್ತು ಭಗವಂತನ ವ್ಯಾಲ್ಯೂ ಏನು ಅಂತ ಗೊತ್ತಾಗತ್ತೆ. ಯಾವತ್ತೂ ಒಂದು ದಿನ ಏನೋ ನಡಿಬಾರದ ಘಟನೆ ನಡೀತು, ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗ್ತೀವಿ, ಅವ್ರು ಅಡ್ಡಡ್ಡ ಉದ್ದುದ್ದ ಕತ್ತರಿಸ್ಬೇಕು ಅಂತಾರೆ, ಇಲ್ಲ ಇಂಥದ್ದು ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾರೆ, ಇಲ್ಲ ಇದು ಪೂರ್ತಿ ಬರ್ನಾಗ್ ಹೋಗಿದೆ ಅಂತ ಹೇಳ್ತಾರೆ, ಹಾಳಾಗೋಗಿದೆ ಅಂತ ಹೇಳ್ತಾರೆ. ಅವತ್ತು ನಂದು ಹೊಲ ಹೋಗ್ಲಿ,
ಸೈಟ್ ಹೋಗ್ಲಿ, ಮನೆ ಹೋಗ್ಲಿ, ಅದನ್ನ ರಿಪೇರಿ ಮಾಡಿಕೊಡಿ ಡಾಕ್ಟ್ರೆ ಅಂತ ಕಾಲ್ ಹಿಡಿತೀವಿ. ಮನೆಯವರೆಲ್ಲ ಕಾಲ್ ಹಿಡಿತಾರೆ. ಅವತ್ತು ಭಗವಂತ ಅಂತ ಇರೋ ಬರೋ ದೇವರೆಲ್ಲ ಮುಡುಪು ಕಟ್ಟೋದೇನು, ಹರಕೆ ಕಟ್ಟೋದೇನು, ಓಡಾಡೋದೇನು, ಬೇಡ್ಕೊಳ್ಳೋದೇನು, ಗೊಳೋ ಅಂತ ಅಳೋದೇನು. ಅಷ್ಟು ದಿನ ಚೆನ್ನಾಗಿದ್ದಾಗ ಒಂದು ಸರಿ ಆದ್ರೂ ಖುಷಿಯಿಂದ ನನಗಿದು ಕೊಟ್ಟಿದೆಯಪ್ಪ ಅಂತ ನೆನಪೇ ಇಲ್ವಲ್ಲ. ನೆನಪು ಮಾಡ್ಲಿಕ್ಕೆ ಎಷ್ಟಿದೆ. ಇವತ್ತು ಕಣ್ಣು ಕೊಟ್ಟಿದಾರಂದ್ರೆ ಎಷ್ಟು ನೆನಪು ಮಾಡ್ತೀರಿ ನೀವು? ಒಂದು ಕಣ್ಣಿಲ್ಲ, 1 ಕೋಟಿ ಕೊಡ್ತಾರೆ ಅಂದ್ರೆ 1 ಕಣ್ಣು ಯಾರಾದ್ರೂ ನಾವು ಕೊಡೋರಿದೀವಿ ಯಾರಾದ್ರೂ? 1 ಕೋಟಿ ನಮ್ಮ ಹತ್ರ ಜೇಬಲ್ಲಿ 1 ರೂಪಾಯಿ ಇಲ್ಲ, 1 ಕೋಟಿ ಬರುತ್ತೆ ಅಂದ್ರೆ 1 ಕಣ್ಣು ನಾವು ಯಾರೂ ಕೊಡೋದಿಲ್ಲ. ಇವತ್ತೆಲ್ರಿಗೂ ಸ್ಪಷ್ಟವಾಗಿ ಕಣ್ಣು ಕಾಣಿಸ್ತಿದೆ. ಮತ್ತೆ ಭಗವಂತನನ್ನ ನೆನಪು ಮಾಡಬೇಕೋ ಮಾಡಬಾರ್ದು? ಮಾಡ್ಬೋದಲ್ವಾ? ಕಿವಿ ಕೇಳಿಸ್ತಾ ಇದೆ. ಇವತ್ತು ಒಂದು ಕಿವಿ ಇಲ್ಲ ಅಂತಂದ್ರೆ ಇವತ್ತು ಎಷ್ಟು ಸಮಸ್ಯೆ ಎದುರಿಸಬೇಕಾಗತ್ತೆ. ಒಂದು ದಿನ ನೀವು ಕಿವಿ ಕೇಳಿಸದೇ ಇರುವ ತರ ಮಾಡ್ಕೊಂಡು ಇವತ್ತು ಒಂದು ದಿನ ಬದುಕಿ ತೋರಿಸಿ. ಒಂದು ದಿನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬದುಕಿ ತೋರಿಸಿ. ಒಳಗಡೆ ಕಿಡ್ನಿ ಕೆಲಸ ಮಾಡ್ತಾ ಇದೆ, ಲಿವರ್ ಕೆಲಸ ಮಾಡ್ತಾ ಇದೆ, ಹಾರ್ಟ್ ಕೆಲಸ ಮಾಡ್ತಾ ಇದೆ. ಎಲ್ಲಾ ನೆಟ್ಟಗಾಕಿ ಒಂದು ಒದಕೆ ಒದಿಸಿ ಪ್ಯಾಕ್ ಮಾಡಿ ನೀಟಾಗಿ ಇಟ್ಟಿದ್ದಾನೆ ಅಂತ ಇವತ್ತು ನಮ್ಮನ್ನೆಲ್ಲರೂ ಮಾತಾಡಿಸ್ತಾರೆ. ಸ್ವಲ್ಪ ಡ್ಯಾಮೇಜ್ ಆಗಿದೆ, ಏನಾದ್ರೂ ದುರ್ಗಂಧ ಬಿಟ್ಟು ಅಂತಂದ್ರೆ ನಮ್ಮ ಹತ್ರಕ್ಕೆ ನಮ್ಮವರೇ ಸುಳಿಯಲ್ಲ. ಕರೋನಾ ಟೈಮಲ್ಲಿ ಯಾರು ಬಂದ್ರು ನಮ್ಮ ಜೊತೆ? ಪತ್ನಿನೇ ಮುಟ್ಲಿಲ್ಲ, ಪತ್ನಿ ಹತ್ರಕ್ಕೆ ಪತಿನೇ ಬರ್ಲಿಲ್ಲ. ಎಷ್ಟೋ ಮಕ್ಕಳು ತಂದೆ ತಾಯಿ ಅವ್ರು ನಮ್ಮವ್ರಲ್ಲ ಅಂತ ಹೇಳ್ಬಿಟ್ರು. ಯಾಕೆ? ಸಾವಿನ ಭಯ. ಜನ್ಮ ಕೊಟ್ಟಿರುವ ತಂದೆ ತಾಯಿಯನ್ನೇ ದೂರ ಮಾಡಿಸುವ ತಾಕತ್ತು ಒಂದು ಸಣ್ಣ ಬ್ಯಾಕ್ಟೀರಿಯಾಗಿದ ಅಂತಂದ್ರೆ ಎಷ್ಟು ಕೊಟ್ಟಿರಬೇಡ ಪರಮಾತ್ಮ ನಮಗಿದಕ್ಕೆ. ಅದಕ್ಕೆ ಹೇಳ್ತಾರೆ, ಕೊರತೆಯೊಂದನ್ನು ನೀನು ನೆನೆದು ಕೆರಳಿ. ಎದಕ್ಕೆ ನಿನ್ನ ಕೊರತೆ ಏನೂ ಇಲ್ಲ, ಆದ್ರೆ ನೀನು ಅನ್ಕೊಂಡು ಆ ತರ ಮಾಡ್ಬಿಟ್ಟಿದೀಯ. ಧರೆಯನ್ನೆಲ್ಲವ ಶಪಿಸಿ ಮನದಿ ನರಕವ ನಿಲ್ಲಿಸಿ. ಇಡೀ ಜಗತ್ತನ್ನ ದೂರ್ತಾ ಇದ್ದೀನಿ. ನೀನು ಒಬ್ಬರನ್ನಿಬ್ಬರನ್ನಲ್ಲ ಸೃಷ್ಟಿಯಲ್ಲಿ. ಇವರಿಂದ ಹಿಂಗಾಗೋಯ್ತು, ಇವರಿಂದ ಹಾಳಾದೆ, ಇವ್ರು ನನಗ್ ಮೋಸ ಮಾಡಿದ್ರು, ಇವ್ರು ನನಗ್ ಕೆಡಿಸಿಬಿಟ್ರು. ಯಾರಾದ್ರೂ ಮೋಸ ಮಾಡ್ಲಿ, ದೇವ್ರು ಮೋಸ ಮಾಡಿಲ್ವಲ್ಲ. ಕಣ್ಣು ಕೊಟ್ಟಿದ್ದಾನೆ, ಕಿವಿ ಕೊಟ್ಟಿದ್ದಾನೆ, ಕೈ ಕೊಟ್ಟಿದ್ದಾನೆ, ಕಾಲ್ ಕೊಟ್ಟಿದ್ದಾನೆ, ಕಿಡ್ನಿ ಇಟ್ಟಿದ್ದಾನೆ, ಲಿವರ್ ಇಟ್ಟಿದ್ದಾನೆ, ಹಾರ್ಟ್ ಕೊಟ್ಟಿದ್ದಾನೆ, ಒಂದಷ್ಟು ಯೋಚನೆ ಮಾಡುವ ಬುದ್ಧಿ ಮನಸ್ಸುಗಳನ್ನ ಕೊಟ್ಟಿದ್ದಾನೆ. ಎಷ್ಟೋ ಜನಕ್ಕೆ ನಿಜವಾಗ್ಲೂ ಇವು ಇಲ್ಲ, ದಿವ್ಯಾಂಗರು ಅಂತ ನಾವು ಕರಿತೀವಿ ಅವ್ರನ್ನ. ಅದು ಬೈಬರ್ತಿಂದ ಕೆಲವರಿಗೆ ಆಗಿರ್ಬೋದು, ಕೆಲವರಿಗೆ ಕೆಲವು ಸಮಯದಲ್ಲಿ ಘಟನೆಗಳಿಂದ ಆಗಿರ್ಬೋದು, ಕೆಲವರಿಗೆ ವಯೋಸಹಜದಿಂದ ಆಗಿರ್ಬೋದು. ಅವತ್ತು ಯಾಕೆ ಅಂತಂದ್ರೆ ಅವಾಗ ಗೊತ್ತಾಗುತ್ತೆ ನಮ್ಗೆ ರಿಯಾಲಿಟಿ ಏನು ಅಂತ. ಅಂಥವ್ರು ಸಾಧನೆ ಮಾಡಿ ಹೋಗಿದ್ದಾರೆ ಈ ಧರೆಯಲ್ಲಿ ಬಂದು. ಪುಟ್ಟರಾಜ ಗವಾಯಿಗಳಂತವ್ರು ಕಣ್ಣಿಲ್ಲ ಅಂದ್ರೂ ಕೂಡ ಕಣ್ಣಿದ್ದವರಿಗೆ ಮಾರ್ಗದರ್ಶನ ಆಗುವಂತ ಸೇವೆ ಮಾಡಿ ಹೋಗಿದ್ದಾರೆ. ಯಾಕೆ ಅಂತಂದ್ರೆ ಅವ್ರ ಕೊರತೆ ಅಂತ ಅನ್ಕೊಳ್ಳೇ ಇಲ್ಲ. ಒಂದಿಲ್ಲ, ಇಷ್ಟು ಕೊಟ್ಟಿದೆಯಾ, ಅಷ್ಟರಲ್ಲೇ ನಾನು ಏನೋ ಮಾಡಿ ತೋರಿಸ್ತೀನಿ ಅಂತ ಭಗವಂತನಿಗೆ ಚಾಲೆಂಜ್ ಮಾಡಿ ತೋರಿಸಿ ಹೋಗಿದ್ದಾರೆ ಅಂತಂದ್ರೆ ಅಂತ ಪುಣ್ಯಾತ್ಮರ ನಾಡಿನಲ್ಲಿ ಬದುಕಿ ನಾವು ಇವತ್ತು ನಮ್ಮ ಕೊರತೆ ಅನ್ಕೊಳ್ತೀವಿ ಅಂದ್ರೆ ನಮ್ಮಂತ ದೌರ್ಭಾಗ್ಯಶಾಲಿಗಳು ಯಾರು ಇಲ್ಲ. ಒಂದ್ಸಲಿ ಜೋರಾಗಿ ಚಪ್ಪಾಳೆ ತಟ್ಟಬಹುದು. ಪುಟ್ಟರಾಜ ಗವಾಯಿಗಳು ಮಾಡಿರುವ ಸಾಧನೆ. ಸುಮ್ಮನೆ ಒಂದು ಸಲ ಆ ಮಠಕ್ಕೆ ಹೋಗಿ ಸುಮ್ಮನೆ ಒಂದು ಕಣ್ಣಾಡಿಸ್ಕೊಂಡು ಬಂದ್ಬಿಟ್ರೆ ನಿಮ್ದು ಅರ್ಧ ದುಃಖ ದೂರ ಆಗೋಗುತ್ತೆ. ನೀವು ಯಾವ ಮಠಕ್ಕೆ ಹೋಗೋದು ಬೇಕಾಗಿಲ್ಲ, ಯಾವ ಗುಡಿಗೆ ಹೋಗೋದು ಬೇಕಾಗಿಲ್ಲ, ಎಷ್ಟು ತೀರ್ಥಕ್ಷೇತ್ರ ಮಾಡಿದ್ರು ನಿಮ್ದು ಏನು ಭಯ ಹೋಗಲ್ವೋ ಅಥವಾ ದುಃಖ ಹೋಗಲ್ವೋ, ಸುಮ್ಮನೆ ಒಂದು ರೌಂಡ್ ಅಂತಲ್ಲಿ ಹೋಗಿ ಬರ್ರಿ. ಪುಟ್ಟರಾಜ ಗವಾಯಿಗಳು ಕಟ್ಟಿರ್ತಕ್ಕಂಥ ಒಂದು ಮಠಕ್ಕೆ ಹೋಗಿ ಅಲ್ಲಿ ಎಷ್ಟು ಅವರೆಲ್ಲ ಕಣ್ಣಿಲ್ದೇನೆ ಅಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಅಷ್ಟೆಲ್ಲ ಮಕ್ಕಳಿಗೆ ಅನ್ನದಾನ ವಸತಿ ಕೊಟ್ಟು ಎಷ್ಟು ಜಗತ್ ಕಲ್ಯಾಣದ ಕಾರ್ಯ ಮಾಡಿದ್ದಾರೆ. ಅಷ್ಟು ದೊಡ್ಡ ಮಹತ್ವ ಕಾರ್ಯ ಏನು ಮಾಡಕ್ ನಮ್ಗೆ ಯಾರಿಗೂ ಹೇಳಿಲ್ಲಲ್ಲ. ಆದ್ರೆ ನಮ್ಮ ಸಂಸಾರ ನಾವು ನಿಭಾಯಿಸ್ಲಿಕ್ಕೆ ಒಂದಷ್ಟು ಛಲ ಬೇಕು, ಒಂದಷ್ಟು ದೃಢತೆ ಬೇಕು, ಒಂದಷ್ಟು ಏಕಾಗ್ರತೆ ಬೇಕು, ಒಂದಷ್ಟು ಒಳಗಿಂದ ನಮ್ಗೆ ನಮ್ಮ ಮೇಲೆ ಆತ್ಮವಿಶ್ವಾಸ ಬೇಕು. ಒಂದು ಪರಮಾತ್ಮನ ಮೇಲೆ ವಿಶ್ವಾಸ, ಇನ್ನೊಂದು ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ. ಇಷ್ಟಿದ್ದು ಬಿಟ್ರೆ ನಾವಿಲ್ಲಿ ಯಾರಿಗೂ ಕಡಿಮೆ ಇಲ್ಲ. ಇಲ್ಲಿ ಕೂತಿರೋರೆಲ್ಲರೂ ನಾವು ಕೋಟ್ಯಾಧೀಶರೇ ಇದೀವ ಇಲ್ವಾ? ಒಂದೊಂದು ಲೆಕ್ಕ ಆಗ್ತಾ ಹೋಗಿ, ಕಣ್ಣಿಗೆಷ್ಟು, ಕಿವಿಗೆಷ್ಟು, ಕಿಡ್ನಿಗೆಷ್ಟು, ಲಿವರ್ಗೆಷ್ಟು ಅಂತ ಒಂದೊಂದಕ್ಕೆ ಒಂದು ಸಣ್ಣ ಸಣ್ಣ ಒಂದು ಕೂದಲು ಹಿಂಗೆ ಬಿತ್ತು ಅಂದ್ರೆ ಅದನ್ನ ಒಳ್ಳೆ ಅಂಟಿಸ್ಕೊಳ್ಳೋ ತಾಕತ್ತು ನಮಗಿಲ್ಲ. ಒಂದು ಉಗುರು ಕಟ್ ಮಾಡಿ ಅಥವಾ ಕಟ್ಟಾಗಿ ಬಿತ್ತು ಅಂದ್ರೆ ಮತ್ತೆ ಒಳ್ಳೆ ಜೋಡಿಸ್ಕೊಳ್ಳೋ ತಾಕತ್ತಿಲ್ಲ ನಮಗೆ. ಅಷ್ಟು ಅದ್ಭುತವಾಗಿ ಭಗವಂತ ನಮಗೆ ಶರೀರವನ್ನ ಕೊಟ್ಟಿದ್ದಾನೆ. ಆದ್ರೆ ಸಣ್ಣ ಸಣ್ಣದಕ್ಕೆ ನಾವು ಜೀವನದಲ್ಲಿ ಬಳಲ್ತಾ ನಮ್ಮನ್ನ ನಾವು ಕೋಟೆ ಒಳಗಡೆ, ದುಃಖದ ಒಳಗಡೆ, ಮಡುವಿನಲ್ಲಿ ನಿಂದಿರಿಸಿಕೊಂಡ್ರೆ ಅದಕ್ಕೆ ಜವಾಬ್ದಾರರು ಪರಮಾತ್ಮನು ನಾವು. ಯಾರು ಜವಾಬ್ದಾರಿ? ಯಾಕಂದ್ರೆ ಜೈಸಾ ಸಂಘ ವೈಸಾ ರಂಗ್ ಅಂತ ಹೇಳ್ತಾರೆ. ನೀವ್ ಎಂತವರ ಸಂಘ ಮಾಡಿದಿರಿ ಅಂತ ರಂಗ್, ಅಂತ ಒಂದು ಹೊಳಪು ನಿಮ್ಮ ಮುಖದಲ್ಲಿ ಇರುತ್ತೆ.
ಯಾವಾಗಲೂ ಒಳ್ಳೆಯದನ್ನೇ ಮಾತಾಡೋರು, ಪಾಸಿಟಿವ್ ಅಲ್ಲಿ ಇರೋರು, ಶ್ರೇಷ್ಠವಾಗಿದ್ದನ್ನೇ ನೆನಪು ಮಾಡೋರ ಜೊತೆ ಇದ್ರೆ ನಾವು ಶ್ರೇಷ್ಠರಾಗ್ತಾ ಹೋಗ್ತೀವಿ. ಯಾವಾಗ ನೋಡಿದ್ರು ಕತೆ ಹೇಳೋರು, ಯಾವಾಗ ನೋಡಿದ್ರು ಚಿಂತೆ ಮಾಡೋದು, ಯಾವಾಗ ನೋಡಿದ್ರು ತಮ್ಮ ದುಃಖನೇ ಹೇಳ್ಕೊಳ್ಳೋರು, ಅವ್ರ ಹತ್ರ ನೀವು ಸುಳಿಲೇಬೇಡಿ. ನಿಮ್ಮ ಹತ್ರ ಬೇಕಾದ್ರೆ ಅವ್ರನ್ನ ಕರ್ಕೊಳ್ಳಿ. ಯಾಕಂದ್ರೆ ನಿಮ್ಮಂಗೆ ಅವ್ರನ್ನ ಪರಿವರ್ತನೆ ಮಾಡಿ ಬಿಟ್ರೆ ಅಂಥವ್ರ ಹತ್ರ ಹೋಗೋದ್ರಿಂದ ಮತ್ತೆ ಮತ್ತೆ ನಮ್ಮ ಮನಸ್ಸು ಕೂಡ ಅದೇ ಕೊರತೆಯನ್ನು ನೋಡ್ತಾ ಹೋಗುತ್ತೆ. ಜಗತ್ತಿನಲ್ಲಿ ಕೊರತೆ ತುಂಬಾ ಇದೆ, ಎಲ್ರಿಗೂ ಒಂದೊಂದು ಇದ್ದೇ ಇದೆ. ಆದ್ರೆ ಒಂದಿಲ್ಲ ಅಂದ್ರೆ ಅವ್ರಿಗೆ ಇನ್ನೊಂದು ಭಗವಂತ ಕೊಟ್ಟಿರ್ತಾನೆ, ಅದು ನಮ್ಗೆ ಗೊತ್ತಿರಲ್ಲ. ಕೆಲವರಿಗೆ ಕಾಣಿಸೋದು, ಕೆಲವರಿಗೆ ಕಾಣಿಸದೇ ಇರೋದು ಕೊಟ್ಟಿರ್ತಾನೆ. ಅದಕ್ಕೆ ಎಲ್ಲವೂ ಇರ್ಬೋದು ನಮ್ಮ ಹತ್ರ. ಕಾರು, ಬಂಗ್ಲೆ, ಬ್ಯಾಂಕ್ ಬ್ಯಾಲೆನ್ಸ್, ಉದ್ಯೋಗ, ವ್ಯಾಪಾರ, ಸಂಬಂಧ, ಅಧಿಕಾರ ಎಲ್ಲವೂ ಇದ್ದು ಒಂದೇ ಒಂದು ಆರೋಗ್ಯ ಅನ್ನೋದು ನೀವು ಕಳ್ಕೊಂಡು ಬೆಡ್ ಮೇಲೆ ಮಲ್ಕೊಂಬಿಡಿ, ಅವತ್ತು ಏನಿದ್ದು ಏನೂ ಇಲ್ಲದಂತ ಆಗೋಗ್ಬಿಡ್ತೀವಿ ನಾವು. ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ, ಆದ್ರೆ ಇರುವಷ್ಟು ದಿನ ಆರೋಗ್ಯಯುತವಾಗಿ ನಾವು ಬದುಕಿ ಪ್ರತಿದಿನನೂ ಸಂಭ್ರಮಿಸಿದ್ರೆ ಅವನೇ ನಿಜವಾದ ಶ್ರೀಮಂತ. ಆದ್ರೆ ಎಲ್ಲಾ ಗಳಿಸಿ ಆರೋಗ್ಯವನ್ನ ಕಳ್ಕೊಂಡ, ಅನುಭವಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇಡೀ ಜಗತ್ತಿಗೆ ಬಿಟ್ಟು ಹೋಗ್ಬೇಕಾಗತ್ತೆ ಎಲ್ಲವನ್ನ. ಆದ್ರೆ ಅವತ್ತು ಉಳಿಯೋದು ಕೊನೆಗೆ ಪ್ರಾಯಶ್ಚಿತ್ತವಂತೆ. ಅದಕ್ಕೆ ಎಷ್ಟೇ ಬಿಡುವಿಲ್ಲದ ಸಮಯದ ಇಂಥ ಒಂದು ಸಂದರ್ಭದಲ್ಲೂ ಕೂಡ ತಾವೆಲ್ಲರೂ ಇಷ್ಟು ಒಂದು ಅರ್ಧ ಗಂಟೆ, 1 ಗಂಟೆ ಕೊಟ್ರೆ ಸಾಕು, ಎಷ್ಟೋ ಒಂದು ಆತ್ಮತೃಪ್ತಿ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ಒಂದು ಫಿಸಿಕಲ್ ಆಗಿ ಫಿಟ್ನೆಸ್ಗೋಸ್ಕರ, ಇನ್ನೊಂದು ಮೆಂಟಲಿ ಫಿಟ್ನೆಸ್ಗೋಸ್ಕರ. ಇಷ್ಟಾದರೂ ಸತ್ಸಂಗ ನಾವು ಮಾಡಲಿಲ್ಲ ಅಂತಂದ್ರೆ ನಮ್ಮ ಮನಸ್ಸು ಇಡೀ ದಿನ ನಮ್ಮನ್ನು ಶಾಂತವಾಗಿರ್ಲಿಕ್ಕೆ ಬಿಡೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಯಾವತ್ತೂ ಕೂಡ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಧರೆಯನ್ನೆಲ್ಲವ ಶಪಿಸಿ ಮನದಿ ನರಕವ ನಿಲ್ಲಿಸಿ, ನರಳುವುದು ಬದುಕೇನೋ ಮಂಕುತಿಮ್ಮ. ಯಾಕೆ ನರಳುತ್ತಿದಿ? ಮನಸ್ಸಿನೊಳಗಡೆ ನರಕನೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದೆಯಾ? ನಿನಗೇ ಗೊತ್ತಿಲ್ದಂಗೆ ನಿನ್ನೊಳಗೆ ನೀನು ಚಿಂತೆ ಮಾಡಿ ನಿಂದೇ ನೆನೆಸ್ಕೊಂಡು ನಂದೇ ದೊಡ್ಡ ಕಷ್ಟ, ನಂದೇ ದೊಡ್ಡ ಚಿಂತೆ ಅಂತ ಒಬ್ಬೊಬ್ರದ್ದು ಒಂದೊಂದು ಚಿಂತೆ ಮಾಡ್ಲಿಕ್ಕೆ ಸಾಕಷ್ಟು ಸಿಗುತ್ತೆ. ಆದ್ರೆ ಒಂದು ಸಲ ನೋಡ್ಕೋ, ಎಷ್ಟು ಒಳ್ಳೆಯದು ನಿನ್ನ ಕಡೆ ಇದೆ, ಎಷ್ಟು ಒಳ್ಳೆಯದು ಭಗವಂತ ಕೊಟ್ಟಿದ್ದಾನೆ, ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ. ನಮಗಿಂತ ಏನು ಇಲ್ಲದೆ ಇರೋರು ಎಷ್ಟೋ ಚೆನ್ನಾಗಿ ಬದುಕೋರು ಇದಾರಲ್ಲ, ಖುಷಿಯಾಗಿದಾರಲ್ಲ. ನನಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಅವರಲ್ಲ, ಇವರಲ್ಲ, ಯಾರನ್ನೂ ಶಪಿಸಬೇಡ, ನಿನ್ನ ಮನಸ್ಸೇ ನಿನಗೆ ಕಾರಣ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಮನಸ್ಸನ್ನು ಚೆನ್ನಾಗಿಟ್ಕೊಳ್ಬೇಕು ಅಂದ್ರೆ ಇಂಥ ಸತ್ಸಂಗದ ಒಂದಷ್ಟು ಗುರು ಹಿರಿಯರು, ಶರಣರು ಹೇಳಿಕೊಟ್ಟಿರುವ ಮಾತುಗಳನ್ನ ಮತ್ತೆ ಮತ್ತೆ ಸ್ಮರಣೆ ಮಾಡಿಕೊಂಡು ನಮ್ಮ ಆತ್ಮವಿಶ್ವಾಸವನ್ನು ತುಂಬಿಕೊಳ್ಳೋದಕ್ಕೆ ಇಂಥ ಒಂದು ಸತ್ಸಂಗಗಳ ಅವಶ್ಯಕತೆ ಇರುತ್ತೆ. ಅದಕ್ಕೆ ನಾವೆಲ್ಲರೂ ಕೂಡ ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು. ಯಾಕಂದ್ರೆ ನಮಗೆ ಚಿಂತೆ ಏನಂದ್ರೆ ನಾಳೆ ಏನಾಗುತ್ತೋ, ನಾಡಿದ್ದೇನಾಗುತ್ತೋ, ಮತ್ತೇನು ಮಾಡ್ಬೇಕಾಗುತ್ತೋ, ಈ ಭಯ 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 ಕಾಡ್ತಾ ಇದೆ ನಮಗೆ. ಅದಕ್ಕೆ ಇನ್ನೇನು ಮತ್ತೇನು ಗತಿಯೆಂದು ಬೆದರದಿರು. ಯಾವತ್ತೂ ಕೂಡ ನೀನು ಎದುರಕ್ಕೆ ಹೋಗ್ಬೇಡ. ನಿನ್ನ ಕೈ ಒಳಗಿದೆಯೇ ವಿಧಿಯ ಲೆಕ್ಕಣಿಕೆ. ಹಣೆ ಬರಹ ಬರೆಯೋ ಪೆನ್ ಏನಾದ್ರು ನಿನ್ನ ಕೈ ಒಳಗೆ ಕೊಟ್ಟಿದ್ದಾನ ಪರಮಾತ್ಮ, ನೀನು ಯೋಚನೆ ಮಾಡು. ನಿನ್ನ ಕೈ ಒಳಗಿಲ್ಲ ಅದು. ನೀನು ಹುಟ್ಟಬೇಕಾದ್ರೂ ಇಂಥ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಬೇಕು ಅಂತ ನೀನು ಅಪ್ಲಿಕೇಶನ್ ಬಂದವನಲ್ಲ, ಆಯ್ಕೆ ಬಂದವನಲ್ಲ. ಇಂಥ ಒಂದು ಉದ್ಯೋಗ ವ್ಯಾಪಾರ ಮಾಡಬೇಕು ಅಂತ ನೀನು ಅನ್ಕೊಂಡು ನಿನ್ನಿಂದ ಆಗಿರೋದಲ್ಲ, ಅದು ಪೂರ್ವ ನಿಯೋಜಿತ. ಎಲ್ಲವೂ ಕೂಡ ಎಷ್ಟು ಲಾಭ, ಎಷ್ಟು ನಷ್ಟ, ಎಲ್ಲಿ ಹುಟ್ಟಬೇಕು, ಯಾರ ಸಂಬಂಧದಲ್ಲಿ ಬೆಳಿಬೇಕು, ಏನೆಲ್ಲ ನಡಿಬೇಕು ಜೀವನದಲ್ಲಿ, ಇದೆಲ್ಲ ಪೂರ್ವ ನಿಯೋಜಿತ. ನಿನ್ನ ಕೈ ಒಳಗಿದೆಯೇ ವಿಧಿಯ ಲೆಕ್ಕಣಿಕೆ. ಕಣ್ಣಿಗೆಟುಕದೆ ಸಾಗುತ್ತಿಹುದು ದೈವದ ಸಂಚು. ನಮ್ಮ ಕಣ್ಣಿಗೆ ಯಾರಿಗೂ ಗೊತ್ತಾಗಲ್ಲ ನಾಳೆ ನಮ್ಮ ಮನೇಲಿ ಏನ್ ನಡೆಯುತ್ತೆ, ಗೊತ್ತಿದೆಯಾ? ರಾತ್ರಿ ಇದ್ದವ್ರು ಬೆಳಿಗ್ಗೆ ಇಲ್ಲ, 10 ಗಂಟೆಗಿದ್ದವ್ರು 11 ಗಂಟೆಗಿಲ್ಲ. ಇವಾಗ ಮಾತಾಡಿ ಹೋದ್ರಿ, ಇವಾಗ ಕಾರ್ಯ ಮಾಡಿ ಹೋದ್ರಿ, ಅಲ್ಲಿ ಹೋಗೋದ್ರೊಳಗೆ ಹಿಂಗಾಯ್ತ್ರಿ ಅಂತ. ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವ ಒಂದು ಪಟ್ಟಿ ಮರೆಯಾಗಿದೆ. ಕಣ್ಣಿಗೆಟುಕದೆ ಸಾಗುತ್ತಿಹುದು ದೈವದ ಸಂಚು ಅಂತ ಹೇಳ್ತಾರೆ. ಅಂದ್ರೆ ದೈವದ ಸಂಚು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದು ಭಗವಂತನ ಸಂಚಲ್ಲ, ಇದು ನಿಯಮ ಇದೆ. ಸೃಷ್ಟಿ ನಾಟಕದ ನಿಯಮ ಅನುಸಾರ ನಾವೆಲ್ಲರೂ ಇಲ್ಲಿಗೆ ಬಂದವರು. ನಾವೆಲ್ಲರೂ ಕೂಡ ಸೃಷ್ಟಿಯ ನಾಟಕದ ಬೊಂಬೆಗಳು. ಅದಕ್ಕೆ ಜಗವೊಂದು ನಾಟಕ, ನಾವೆಲ್ಲ ಪಾತ್ರಧಾರಿಗಳು, ಅವನು ಸೂತ್ರಧಾರ ಅಂತ ಹೇಳಿದ್ವಿ. ಆದ್ರೆ ಇವಾಗ ಸ್ವಯಂ ಪರಮಾತ್ಮ ಬಂದು ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಈ ಸತ್ಯವನ್ನು ಕೂಡ ಹೊರಗಾಕಿದ್ದಾರೆ. ನೀವೇನದು ಹೊಗಳಿಕೆನಾದ್ರೂ ಸರಿ, ತೆಗಳಿಕೆನಾದ್ರೂ ಸರಿ, ಒಂದು ಎಲೆ ಉದುರ್ಬೇಕಂದ್ರೂ ಪರಮಾತ್ಮನ ಆಜ್ಞೆ ಇಲ್ಲದೆ ಉದುರೋದಿಲ್ಲ ಅಂತ ಏನ್ ಹೇಳ್ತೀರಿ? ಅದನ್ನ ಯಾಕಪ್ಪ ನನ್ನ ಮೇಲೆ ಹಾಕ್ತೀರಿ? ಒಂದು ಎಲೆ ಉದುರೋದಿಲ್ಲ ಅಂತಂದ್ರೆ ಅರ್ಥ ಏನು? ಇಲ್ಲಿ ಏನು ನಡೀತಾ ಇದೆಯೋ ಇದೆಲ್ಲದಕ್ಕೂ ಭಗವಂತನೇ ಕಾರಣ. ಹೇಳಿದೀವೋ ಇಲ್ವೋ? ನಾವು ಹೇಳಿದೀವಿ ತಾನೆ.
ಇದರಂತ ದೊಡ್ಡ ಮಹಾಪಾಪ ಮತ್ತೊಂದಿಲ್ಲ ಅಂತ ಪರಮಾತ್ಮ ಹೇಳ್ತಾರೆ. ಯಾಕೆ ಅಂತಂದ್ರೆ ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗೆ ನಾನ್ ಕಾರಣ ಅಂದ್ರೆ ಏನ್ ಎಲ್ರೂ ಸತ್ಕಾರ್ಯನೇ ಮಾಡ್ತಾ ಇದ್ದೀರಾ? ಇಲ್ಲಿ ನೀವು ಎಲ್ಲ ಧರ್ಮ ಕಾರ್ಯನೇ ಮಾಡ್ತಾ ಇದ್ದೀರಾ, ಪುಣ್ಯ ಕಾರ್ಯನೇ ಮಾಡ್ತಾ ಇದ್ದೀರಾ. ಮಾಡೋದೆಲ್ಲ ಅನಾಚಾರ, ನಡೆಯೋದೆಲ್ಲ ಅನೀತಿ, ಎಲ್ಲ ವಿಕಾರದಲ್ಲಿ ಮುಳುಗೋಗಿದಿರಿ, ಹಾಳಾಗಿದ್ರಿ, ಕೊಳತೋಗಿದ್ರಿ. ಇದನ್ನ ನನ್ನಿಂದ ನಾನ್ ಮಾಡ್ಬೇಕಾ ಇಂಥ ಕೆಲಸನ? ನಾನು ಮಾಡಿಸೋದಾದ್ರೆ ನಾನ್ ನಿಮ್ಮಿಂದ ಇಂಥ ಕಾರ್ಯಗಳನ್ನ ಇಂಥ ಕೃತ್ಯಗಳನ್ನ ಮಾಡಿಸ್ಬೇಕಾ? ಸುಳ್ಳು ಹೇಳಲ್ವಾ? ಮೋಸ ಮಾಡಲ್ವಾ? ವಂಚನೆ ಇಲ್ವಾ? ರಾಗದ್ವೇಷ ಇಲ್ವಾ? ವಿಕಾರಗಳಿಲ್ವಾ? ಇಷ್ಟೆಲ್ಲ ಮಾಡ್ತಾ ಎಲ್ಲ ಭಗವಂತ ಮಾಡಿಸ್ತಾರಂತ ನನ್ನ ಮೇಲೆ ಯಾಕೆ ನೀವು ಕೂತ್ಕೊಂಡ್ಬಿಡ್ತೀರಿ ಅಂದ್ರೆ ಇದು ದೊಡ್ಡ ಪಾಪ ನೀವು ನನ್ನ ಮೇಲೆ ಹೊರಿಸ್ತಾ ಇರೋದು ಅಂತ ಹೇಳ್ತಾರೆ. ಆದ್ರೆ ನಿಮಗೆ ಗೊತ್ತಿಲ್ಲ. ಅದಕ್ಕೆ ನೀವೆಲ್ಲನೂ ಭಗವಂತ ಒಳ್ಳೇದು ಮಾಡಿದಾಗ, ಒಳ್ಳೇದಾದಾಗ ನಿಮ್ಮಿಂದ ಯಾರಾದ್ರೂ ಹೊಗಳಿದ್ರೆ ಭಗವಂತನ ಮಾಡಿಸಿದ್ರಿ ಅಂತಂದ್ರೆ ಅದು ಸರಿ. ಆದ್ರೆ ಎಲ್ಲನೂ ಭಗವಂತ ಮಾಡಿಸ್ತಾರೆ ಅಂದ್ರೆ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಒಳ್ಳೇದೆಷ್ಟು ಮಾಡ್ತಾ ಇದ್ರಿ, ಕೆಟ್ಟದ್ದೆಷ್ಟು ನಡೀತಾ ಇದೆ ಅಂತ. 99% ಕೆಟ್ಟದ್ದೇ ನಮ್ಮಿಂದ ನಡೀತಾ ಇದೀವಿ. ಯಾಕಂದ್ರೆ ಕಲಿಯುಗದ ನಿಯಮ ಅದು, ಧರ್ಮ ಅದು. ಕಲಿಯುಗದಲ್ಲಿ ಎಷ್ಟೇ ಉತ್ತಮವಾದ ಮನುಷ್ಯ ಇದಾನಂದ್ರೂ ಆ ಕಲಿಯುಗದ ವಿಕಾರದ ಪ್ರಭಾವ, ವಾತಾವರಣದ ಪ್ರಭಾವದಿಂದ ನಮ್ಮಿಂದ ತಪ್ಪು ಮಾತುಗಳು ಬರುತ್ತೆ, ತಪ್ಪು ಕೃತ್ಯಗಳು ಬರುತ್ತೆ. ನಡೆಯಲ್ಲಿ, ನುಡಿಯಲ್ಲಿ, ನೋಟದಲ್ಲಿ, ಆಟದಲ್ಲಿ, ಮಾಟದಲ್ಲಿ ಒಂದಷ್ಟು ತಮೋ ಪ್ರಧಾನತೆ ತುಂಬಿಕೊಂಡಿರುತ್ತೆ, ವಿಕಾರ ತುಂಬಿಕೊಂಡಿರುತ್ತೆ, ದೃಷ್ಟಿ ಕೆಟ್ಟಿರುತ್ತೆ, ಮಾತು ಕೆಟ್ಟಿರುತ್ತೆ. ಇದೆಲ್ಲ ಮಾಡಿಬಿಟ್ಟು ನನ್ನ ಮೇಲೆ ಹಾಕ್ತೀರಿ ನೀವು. ಆದರೆ ಭಗವಂತ ಹೇಳ್ತಾರೆ, ಇದಕ್ಕೆ ನಾನೂ ಹೊಣೆಗಾರನಲ್ಲ. ನಾನೂ ಈ ಸೃಷ್ಟಿ ನಾಟಕದಲ್ಲಿ ಬಂಧಿತನಾಗಿದ್ದೇನೆ. ನನಗೂ ಒಂದು ನಿಯಮ ಇದೆ, ನನಗೂ ಒಂದು ಪಾತ್ರ ಇದೆ. ನನ್ನ ಪಾತ್ರ ಬರೋವರೆಗೆ ನಾನು ಏನು ಮಾಡ್ಲಿಕ್ಕಾಗಲ್ಲ. ದೇವಾತ್ಮರ ಪಾತ್ರ ಈ ಭೂಮಿ ಮೇಲೆ, ಅವ್ರದ್ದು ಮುಗಿದ ಮೇಲೆ ಧರ್ಮಾತ್ಮರ ಪಾತ್ರ, ಅವ್ರದ್ದು ಮುಗಿದ ಮೇಲೆ ಮಹಾತ್ಮರ ಪಾತ್ರ, ಅವ್ರದ್ದು ಮುಗಿದ ಮೇಲೆ ಪುಣ್ಯಾತ್ಮರ ಪಾತ್ರ, ಅವ್ರದ್ದು ಮುಗಿದ ಮೇಲೆ ಪಾಪಾತ್ಮರ ಪಾತ್ರ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, ಈ 4 ಯುಗಗಳಲ್ಲಿ ದೇವಾತ್ಮರು, ಧರ್ಮಾತ್ಮರು, ಮಹಾತ್ಮರು, ಪುಣ್ಯಾತ್ಮರು ಆದ್ಮೇಲೆ ಈಗ ಪಾಪಾತ್ಮರ ಪಾತ್ರ ಅಂತಿಮದಲ್ಲಿ. ಯಾಕಂದ್ರೆ ಅತಿ ಆದ್ಮೇಲೆನೆ ಅಂತ್ಯ ಆಗಬೇಕು. ನೀವು ರಾಮಾಯಣ ತಗೊಳ್ಳಿ, ಮಹಾಭಾರತ ತಗೊಳ್ಳಿ. ರಾಮನ ಕೈಯಲ್ಲಿ ಅವತ್ತೂ ಬಿಲ್ಲು ಇತ್ತು, ಬಾಣ ಇತ್ತು. ಸೀತೆನ ಹೊತ್ಕೊಂಡು ಹೋದಾಗ ಒಂದು ಕ್ಷಣ ಸಾಕಾಗಿತ್ತು ರಾವಣನನ್ನ ಸೋಲಿಸ್ಲಿಕ್ಕೆ. ಅವತ್ತು ಶಕ್ತಿ ಇರ್ಲಿಲ್ವ ರಾವಣನಿಗೆ ಅಥವಾ ರಾಮನಿಗೆ? ರಾವಣನನ್ನು ಹೊಡೆಯಕ್ ಆಗ್ತಿರ್ಲಿಲ್ವ? ಅವತ್ತು ತಪ್ಪು ನಡೆದಿತ್ತಲ್ವ? ಅವತ್ತು ಹೊತ್ಕೊಂಡು ಹೋಗಿದ್ನಲ್ವಾ? ಆದ್ರೆ ಯಾಕೆ ಬಿಟ್ಟ? ಸೃಷ್ಟಿ ನಿಯಮ ಇತ್ತು, ಅತಿ ಆಗದವರೆಗೂ ಅಂತ್ಯ ಮಾಡ್ಲಿಕ್ಕೆ ಇಲ್ಲ ಅಂತ. ಹಂಗೆ ಈ ಸೃಷ್ಟಿಯಲ್ಲಿ ಪಾಪಾಚಾರ, ಅನಾಚಾರ, ಅತ್ಯಾಚಾರಗಳು ಅತಿ ಆದ್ಮೇಲೆ ಈ ಸೃಷ್ಟಿ ಅಂತ್ಯ ಆಗತ್ತೆ. ಅಂತ್ಯ ಆದ್ಮೇಲೆ ಮತ್ತೆ ಪುನರಾವರ್ತನೆ ಆಗತ್ತೆ. ಪರಿವರ್ತನೆ, ಪುನರಾವರ್ತನೆ ಜಗದ ನಿಯಮ. ಸತ್ಯ, ತ್ರೇತ, ದ್ವಾಪರ, ಕಲಿಯುಗದ ನಂತರ ಮತ್ತೆ ಸತ್ಯುಗ ಬರುವ ಮಹಾಸಮಯ, ಈ ಸಂಗಮ ಸಮಯ ಈಗ ಆರಂಭ ಆಗಿದೆ. ಈ ಸಂಗಮದಲ್ಲಿ ನಾನು ಧರೆಯಲ್ಲಿ ಅವತರಣೆಯಾಗಿ ಪ್ರಜಾಪಿತ ಬ್ರಹ್ಮರ ಒಂದು ತನುವಿನಲ್ಲಿ ಪರಕಾಯ ಪ್ರವೇಶ ಮಾಡಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿ ಈ ದೇವಾತ್ಮರ ಬಗ್ಗೆ, ಧರ್ಮಾತ್ಮರ ಬಗ್ಗೆ, ಮಹಾತ್ಮರ ಬಗ್ಗೆ, ಈ 4 ಯುಗಗಳ ಬಗ್ಗೆ, 3 ಲೋಕಗಳ ಬಗ್ಗೆ ನಿಮಗೆ ಜ್ಞಾನವನ್ನ ಕೊಟ್ಟು ಮತ್ತೆ ನಿಮ್ಮೆಲ್ಲರನ್ನ ಮೂಲ ಆತ್ಮದ ಸ್ಮೃತಿ ತರಿಸಿ ನೀವ್ಯಾಗಿ ನೀವೇ ಶರೀರವನ್ನು ಬಿಡುವಂತ ಒಂದು ವಿದ್ಯೆಯನ್ನ, ರಾಜಯೋಗವನ್ನ ನಾನು ಕಲಿಸ್ಲಿಕ್ಕೇನೆ ಈ ಧರೆಯಲ್ಲಿ ಬರ್ತೀನಿ. ನನ್ನ ಪಾತ್ರ ಅಷ್ಟೇ ಇರೋದು. ಆದ್ರೆ ನೀವೇನ್ ಅನ್ಕೊಂಡಿದ್ದೀರಿ? ಎಲ್ಲವನ್ನೂ ಕೂಡ ಪರಮಾತ್ಮ ಮಾಡಿಸ್ತಾನೆ. ಇಲ್ಲ, ಇವಾಗ ನೀವೆಲ್ಲ ಕಷ್ಟ ಸಾಕು ನನಗೆ ಜನ್ಮ ಅಂತಿರಲ್ಲ, ಅಂತಿಮವಾಗಿ ನಿಮ್ಮ ಶರೀರವನ್ನು ಬಿಡಿಸಿ ಆತ್ಮನನ್ನ ಮತ್ತೆ ಮೂಲ ಮನೆಗೆ, ಪರಮಧಾಮಕ್ಕೆ ಕರೆದುಕೊಂಡು ಹೋಗುವ ಕೆಲಸ ಮಾತ್ರ ನಾನು ಮಾಡ್ತೀನಿ. ಅದಕ್ಕೆ ನನಗೆ ಮುಕ್ತಿ, ಜೀವನ್ ಮುಕ್ತಿದಾತ ಅಂತ ಕರೀತಾರೆ. ಇಲ್ಲೇ ಇದ್ದಾಗಲೇ ಈ ಪಾಠವನ್ನ ಅರ್ಥ ಮಾಡಿಕೊಂಡು ಜೀವಂತವಾಗಿರುವಾಗಲೇ ಆ ಆತ್ಮದ ಸ್ಮೃತಿಯನ್ನ ಮಾಡಿ ಯಾರು ನೆಮ್ಮದಿಯಾಗಿ ಇರ್ತಾರೋ, ಮುಂದೆ ಬರುವ ಪಾಪಾಚಾರ, ಅನಾಚಾರ, ಪ್ರವಾಹ, ಯುದ್ಧ ಎಲ್ಲವೂ ನಡೆಯುವಾಗಲೂ ಕೂಡ ಸಾಕ್ಷಿಯಾಗಿ ಯಾರು ಇರ್ತಾರೋ ಅವ್ರು ಜೀವನ್ ಮುಕ್ತರು, ಜ್ಞಾನ ತಿಳಿದು ಆ ಸ್ಥಿತಿಯನ್ನ ಪಡ್ಕೊಂಡವ್ರು. ಆದ್ರೆ ಜ್ಞಾನನೂ ಸಿಕ್ಕಿಲ್ಲ ಅಂದ್ರೆ ಅವರಿಗೆ ಮುಕ್ತಿನೂ ನಾನು ಕೊಡಬೇಕಾಗತ್ತೆ. ಅಂಥವರು ಕೂಡ ಶರೀರ ಬಿಡ್ಲಿಕ್ಕೆ ಒದ್ದಾಡಬೇಕಾಗತ್ತೆ. ಆ ಟೈಮಲ್ಲಿ ಶರೀರದಿಂದ ಆತ್ಮವನ್ನು ಬೇರ್ಪಡಿಸಿ ಮೂಲ ಮನೆಗೆ ಕರೆದುಕೊಂಡು ಹೋಗುವಂತ ಕೆಲಸ ನಾನು ಮಾಡೋದ್ರಿಂದ ನನಗೆ ಮುಕ್ತೇಶ್ವರ, ಪಾಪಕಟೇಶ್ವರ, ತ್ರಯಂಬಕೇಶ್ವರ, ಸೋಮೇಶ್ವರ, ಜ್ಞಾನೇಶ್ವರ, ಯೋಗೇಶ್ವರ ಅಂತ ನನ್ನನ್ನು ಎಲ್ಲಾ ರೂಪದಲ್ಲಿ ನೀವು ಪೂಜೆ ಮಾಡ್ತೀರಿ. ಆದ್ರೆ ಇದು ಎಲ್ಲವೂ ನಡೀತಾ ಇರೋದು ಒಂದು ನಾಟಕದ ನಿಯಮದ ಅನುಸಾರ ನಡೀತಾ ಇದೆ. ಸೃಷ್ಟಿ ನಾಟಕದ ಒಂದು ನಿಯಮ ಇಲ್ಲಿದೆ, ಆ ನಿಯಮದಂತೆ ನಡೀತಾ ಇದೆ. ಬೆಳಗ್ಗೆ ಆಗಬೇಕು ಅಂತ ನಾವ್ಯಾರಾದ್ರೂ ಅಲಾರಾಮ್ ಇಟ್ಟುಬಿಟ್ಟು ಸೂರ್ಯನಿಗೆ ಹೇಳ್ತೀವ? ಮಧ್ಯಾಹ್ನ ಆಗಬೇಕು ಅಂತ ನಮ್ಮ ಕಾರ್ಯದೊಳಗಡೆ ನಾವು ಬಿಜಿ ಇರ್ತೀವಿ. ಮಧ್ಯಾಹ್ನ ಆಗಿದ್ದು ಗೊತ್ತಿಲ್ಲ, ರಾತ್ರಿ ಆಗಿದ್ದು ಗೊತ್ತಾಗೋದಿಲ್ಲ. ಆದ್ರೆ ಒಂದು ಸೃಷ್ಟಿ ವಿಧಿ ಪ್ರಕಾರ ನಡೀತಾ ಇದೆ ಅಂತ ಅನಿಸ್ತಾ ಇದೆಯೋ? ಯದ್ವ ತದ್ವ ನಡೀತಾ ಇದೆಯೋ? ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ,
ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ, ಹುಣ್ಣಿಮೆ, ಅಮಾವಾಸ್ಯೆ, ಹೆಂಗೆ ಪ್ರತಿಯೊಂದು ಕೂಡ ವೃತ್ತಾಕಾರವಾದ ಪರಿವರ್ತನೆ ರೀತಿಯಲ್ಲಿ ಮರಳಿ ಮರಳಿ ಮತ್ತೆ ಬರ್ತಾ ಇದೆ. ಅದೇ ತರಹ ಈ ಸೃಷ್ಟಿ ನಾಟಕದ ಚಕ್ರ ಅನ್ನುವಂಥದ್ದು ತಿರುಗುತ್ತಾ ಬಂದು ಈಗ ಕೊನೆಯಲ್ಲಿ ಕಲಿಯುಗದ ಅಂತಿಮ ಸ್ಟೇಜಲ್ಲಿ ಇರೋದ್ರಿಂದ ಇದು ಸಾಮಾನ್ಯ. ಸ್ವಲ್ಪ ದುಃಖ, ಸ್ವಲ್ಪ ಏನಿಲ್ಲ, ಅತಿನೇ ಆಗತ್ತೆ ಇನ್ನು ಮುಂದೆ ದುಃಖ, ಅಶಾಂತಿ. ಯಾಕೆ ಅಂದರೆ ಈ ಪ್ರಪಂಚದಲ್ಲಿ ನಮ್ಮ ಪಾತ್ರ ಮುಗಿದಿದೆ. ಪಾತ್ರ ಮುಗಿದ ಮೇಲೂ ಕೂಡ ನಮ್ಗೆ ಇನ್ನೂ ಆಸೆ ಹೋಗ್ತಾ ಇಲ್ಲ. ಹೇಳ್ತೀವಿ, ಯಾಕಪ್ಪ ಈ ಜೀವನ ಬೇಕು, ಯಾಕಪ್ಪ ಭಗವಂತ ಕೊಟ್ಟ ಅಂತ ಬೈಕೊಳ್ತೀವಿ. ಆದರೆ ಸಾವೇ ಹತ್ರ ಬಂತು ಅಂದರೆ ಕಾಲು ಹಿಡ್ಕೊಳ್ತೀವಿ, ನಮ್ಮನ್ನು ಬದುಕಿಸಿಕೊಡ್ರಿ ಅಂತ. ಅದಕ್ಕೆ ಭಗವಂತ ಇಲ್ಲ, ನೀವು ಹೇಳ್ಕೊಂಡ್ರು. ಇಷ್ಟು ದಿನ ಸನ್ಯಾಸಿಗಳು ಬೇಕಾದಷ್ಟು ಜನ ಉಗ್ರ ಹೋರಾಟ ಅಂದ್ರೆ ಆಂತರಿಕ ತಪಸ್ಸು ಮಾಡಿದ್ರು. ಸಾಕು, ನಾವು ಈ ಭೂಮಿ ಮೇಲೆ ಇರೋದಿಲ್ಲ, ನಮಗೆ ಈ ಜನನ ಮರಣಗಳು ಬೇಡ, ನಮಗೆ ಮುಕ್ತಿ ಕೊಟ್ಬಿಡು ಭಗವಂತ ಅಂತ ಅವ್ರು ಕಾವಿ ಹಾಕೊಂಡು ಸಂಸಾರ ತ್ಯಜಿಸಿ ಕಾಡಲ್ಲೋ ಕೂತ್ರು ಅವ್ರಿಗೇನು ಜನನ ಮರಣದಿಂದ ಬಿಡುಗಡೆ ಆಗಿಲ್ಲ ಇಲ್ಲಿ ತನಕನೂ ಕೂಡ. ಯಾವಾಗ ನಾನು ಸೃಷ್ಟಿಯಲ್ಲಿ ಪರಮಾತ್ಮ ಅವತರಣೆಯಾಗಿ ಎಲ್ಲರನ್ನೂ ಒಂದೇ ಸಲಕ್ಕೆ ನಾನು ಕರ್ಕೊಂಡು ಹೋಗ್ಬೇಕು, ಅವ್ರು ತಪಸ್ಸು ಮಾಡಿದ್ರು ಅಂತೇಳಿ, ಅವ್ರು ಸ್ಟ್ರೈಕ್ ಮಾಡಿದ್ರು ಅಂತೇಳಿ ಅವ್ರಿಗೇನು ನಾನು ಈ ಪ್ರಪಂಚದಿಂದ ಬಿಡುಗಡೆ ಇನ್ನೂ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ತನಕ ಯಾವುದೇ ದೇವಾತ್ಮ, ಮಹಾತ್ಮ, ಧರ್ಮಾತ್ಮ, ಯಾರೆಲ್ಲ ಪವಾಡ ಪುರುಷರು ಬೇಕಾದಷ್ಟು ಸಾಧು ಸಂತರು ಬಂದು ಹೋಗಿದ್ದಾರೆ, ಅವರೆಲ್ಲರೂ ಕೂಡ ಮತ್ತೆ ಜನನ ಮರಣ ಚಕ್ರದಲ್ಲಿ ಬರಲೇಬೇಕಾಗಿತ್ತು. ಈ ಪಾಪಾಚಾರದ, ಅನಾಚಾರದ, ಅತ್ಯಾಚಾರದ ಈ ಅಂತಿಮ ಗಡಿಯನ್ನು ತಲುಪಲೇಬೇಕಾಗಿತ್ತು. ಹಾಗಾಗಿ ಅವ್ರಿಗೂ ಕೂಡ ನಾನು ಇನ್ನೂ ಮುಕ್ತಿ ಕೊಟ್ಟಿಲ್ಲ. ಎಲ್ಲರಿಗೂ ಒಂದೇ ಸಲ ಕೊಡಬೇಕಾಗಿದೆ. ಅವ್ರು ಕೇಳಿದ್ರು ಅಂತ ಕೊಟ್ಟಿಲ್ಲ. ಇವಾಗ ನೀವು ಇರ್ತೀವಿ ಅಂದ್ರೂ ನಿಮ್ಮನ್ನು ಬಿಡಲ್ಲ ನಾನು. ಇವಾಗ ಟೈಮ್ ಬಂತು, ಹೋಗ್ಬೇಕು. ಹೇಗೆ ಒಂದು ನಾಟಕದಲ್ಲಿ ಪಾತ್ರ ಮುಗಿದ ಮೇಲೆ ಸೈಡಿಗೆ ಸರಿಬೇಕು ನಾವು. ನಂದು ಡೈಲಾಗ್ ಮುಗೀತು, ನನ್ನ ಪಾತ್ರ ಮುಗೀತು ಅಂದ್ರೆ ನಾನು ಸೈಲೆಂಟ್ ಆಗಿ ಸೈಡಿಗೆ ಸರಿದ್ರೆ ಚಪ್ಪಾಳೆ ತಳ್ಳಿ ನೀನು ಹೊರಗಡೆ ಕಳಿಸ್ತಾರೆ. ಡೈಲಾಗ್ ಮುಗೀತು, ಅಲ್ಲಿ ಡೈರೆಕ್ಟರ್ ಹೇಳ್ತಿದ್ದಾನೆ, ನಾಟಕದ ಮಾಸ್ತರ್ ಹೇಳ್ತಾನೆ ಸೈಡ್ ಸರ್ಕೋ ಅಂತಾನ. ಚಂದ ಮೇಲೆ ಕುತ್ಕೊಂಡಾನ, ಸಿಂಹಾಸನ ಹಾಕಿದ್ದಾರೆ, ಕಿರೀಟ ಇಟ್ಟಿದ್ದಾರೆ, ಪೀತಾಂಬರ ಉಟ್ಕೊಂಡಿದ್ದಾನೆ, ಮೇಕಪ್ ಮಾಡಿದ್ದಾರೆ, ಚೆನ್ನಾಗಿ ಕಾಣಿಸ್ತೀನಿ ಎಲ್ರು ನೋಡ್ಲಿ ಅಂತ ಇನ್ನೊಂದು ನಿಮಿಷ ನಿಂತ್ಕೊಂಡ್ರೆ, ಹಂಗೆ ಒಂದು 5 ನಿಮಿಷ ನಿಂತ್ಕೊಂಡ್ರೆ ಅಭಾಸ ಅನ್ಸುತ್ತೆ ತಾನೆ? ಎಷ್ಟೊತ್ತು ನೋಡ್ತಾರೆ ಜನ? ಬರುವಾಗ ಚಪ್ಪಾಳೆ ಹೊಡಿತಾರೆ ನಿಜ, ಮಾಡುವಾಗ ಕೇಕೆ ಹಾಕ್ತಾರೆ ನಿಜ, ಆದ್ರೆ ಮುಗಿದ ತಕ್ಷಣ ಜಾಗ ಖಾಲಿ ಮಾಡಿದ್ರೆ ಮರ್ಯಾದೆ. ಆದ್ರೆ ಸ್ವಲ್ಪ ಹೊತ್ತು ನಿಂತ್ರೆ ನಿನ್ನ ತಳ್ಳಿ ಆದ್ರೂ ಬೇರೆಯವ್ರನ್ನ ತಂದು ಕೂಡಿಸ್ತಾರೆ ಆ ಜಾಗಕ್ಕೆ, ಅಥವಾ ಬೇರೆಯವ್ರ ತಂದು ನಿಲ್ತಾರೆ. ಹೆಂಗೋ ಹಂಗೆ ಈ ಸೃಷ್ಟಿ ನಾಟಕದಲ್ಲಿ ನೀನು ಎಷ್ಟೋ ಗಳಿಸಿಟ್ರು ನಾನು ಇರಬೇಕು ಅಂದ್ರೂ ನೀನಾಗಿ ನಿನ್ ಜಾಗ ಖಾಲಿ ಮಾಡಿದ್ರೆ ನಿನಗೂ ಮರ್ಯಾದೆ, ನನಗೂ ಮರ್ಯಾದೆ ಇಲ್ಲ. ನಾನು ಪಾಠ ಹೇಳಕತ್ತೀನಿ, ಇದನ್ನ ಕೇಳಿ ಬಿಟ್ರು ಸೂಕ್ತ. ಇನ್ನು ಪರಮಾತ್ಮನ ಪಾಠ ಮುಗಿದ ಮೇಲೆ ಪ್ರಕೃತಿ ಪಾಠ ಸ್ಟಾರ್ಟ್ ಆಗತ್ತೆ. ಭೂಕಂಪ ಆಗಿ ಹೋಗುತ್ತೆ, ಕರೋನಾ ಬಂದು ಹೋಗುತ್ತೆ, ಬಾಂಬ್ಗಳು ಬಿದ್ದು ನೋಡುತ್ತೆ, ಯುದ್ಧ ನಡೆದು ನೋಡುತ್ತೆ, ಲಾಸ್ಟ್ ಅಲ್ಲಿ ಪ್ರವಾಹ. ಇದು ಎಲ್ಲವೂ ಆಗತ್ತೆ. ಎಷ್ಟು ಬೇಗ ನೀನು ಅರ್ಥ ಮಾಡ್ಕೊಂಡು ಆತ್ಮದ ಸ್ಮೃತಿಯಲ್ಲಿ ಬಂದು ಶರೀರವನ್ನ ಬಿಡುವ ಅಭ್ಯಾಸ ರಾಜಯೋಗವನ್ನ ಮಾಡ್ತೀಯೋ ಅಷ್ಟು ನೀನು ಬೇಗನೆ ನೀನು ಹುಷಾರಾಗ್ತೀಯ, ಬೇಗನೆ ನೀನು ಮುಕ್ತಿ ಅಥವಾ ಜೀವನ ಮುಕ್ತಿಯನ್ನ ಪಡಿತೀಯ. ಇಲ್ಲ ಅಂದ್ರೆ ಇಲ್ಲಿ ತನಕ ಬದುಕದಕ್ಕೆ ಎಷ್ಟು ಒದ್ದಾಡಿದ್ರು ಇನ್ನು ಮುಂದೆ ಸಾಯೋದಕ್ಕೆ ಒದ್ದಾಡಬೇಕಾಗತ್ತೆ. ನನ್ನನ್ನು ಸಾಯಿಸಿದ್ರೆ ಸಾಕು ಅಂತ ಹೇಳಿ ಕೋಟಿಗಟ್ಟಲೆ ಇವತ್ತು ಡಾಕ್ಟರ್ಗಳಿಗೆ ಕೊಡುವಂತ ಪರಿಸ್ಥಿತಿ ಬಂದು ಕೂತ್ಕೊಳ್ಳುತ್ತೆ. ಅಂತ ಪರಿಸ್ಥಿತಿ ಮುಂದೆ ಬರೋದಿದೆ. ಹಾಗಾಗಿ ಇವತ್ತೇ ತಿಳ್ಕೊಂಬಿಡಿ, ಇನ್ನು ಹೆಚ್ಚು ಉಳಿಗಾಲ ನಮಗಿಲ್ಲ. ಇಲ್ಲಿ ಹೆಚ್ಚು ಯಾವ ಆಸೆಗಳನ್ನು ಇಟ್ಕೊಳ್ಬೇಡಿ, ಯಾವ ಭಯನೂ ಇಟ್ಕೊಳ್ಬೇಡಿ. ಯಾಕಂದ್ರೆ ನಾವೊಬ್ಬರೇ ಹೋಗೋದಾದ್ರೆ ಭಯ ಪಡೋಣ, ಎಲ್ಲರನ್ನೂ ಕರ್ಕೊಂಡೇ ಹೋಗ್ಬೇಕೀಗ. ನೀವು ಗಳಿಸಿಟ್ಟ ಆಸ್ತಿ ಯಾರಿಗೂ ಆಗೋಯ್ತು ಅಂತ ಯೋಚನೆ ಮಾಡೋದು ಬೇಕಾಗಿಲ್ಲ. ಯಾಕಂದ್ರೆ ಯಾರೂ ಇರಲ್ಲ, ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ನೀವು ಗಳಿಸಿಟ್ಟಿದ್ರು ಅಷ್ಟೇ, ಗಳಿಸಿಟ್ಟಿಲ್ಲ ಅಂದ್ರು ಅಷ್ಟೇ. ಗಳಿಸಿದವ್ರಕ್ಕಿಂತ ಗಳಿಸದೇ ಇರೋರು ಭಾಳ ಖುಷಿಯಾಗಿರ್ತಾರೆ. ಅವತ್ತು ನಾವು ಏನೂ ಮಾಡ್ಲಿಲ್ಲ ನೋಡಿ, ಸ್ವಾಮಿ ಬಿಲ್ಡಿಂಗ್ ಕಟ್ಟಿಬಿಟ್ರ, ಒಳಗಡೆ ತುಂಬಿ ಇಟ್ಟುಬಿಟ್ಟಾರ, ಎಲ್ಲರದು ಮಣ್ಣಾಗತ್ತೆ. ಯಾರು ಖುಷಿಯಾಗಿರ್ತಾರೆ? ಬ್ಯಾಂಕಲ್ಲಿ ಅವತ್ತು ನೋಟ್ ಬ್ಯಾನ್ ಆದಾಗ ಯಾರು ಖುಷಿಯಾಗಿದ್ರು? ಯಾರ ಹತ್ರ ಇಲ್ಲ, ಅವರೇ ಭಾಳ ಖುಷಿಯಾಗಿಬಿಟ್ರು. ಇದ್ದವ್ರ ಕತೆ, ಇದ್ದವ್ರು ಯಾಕಾರ ಮಾಡಿದ್ವಿ ಅನ್ನೋ ಥರ ಆಗೋಯ್ತದು. ಕಳುವಲ್ಲಿ ಅವರೇ ಕಳಿಸ್ಬೇಕಾಯ್ತು, ಲಾರಿ ತಗೊಂಡೋಗಿ ಸುರಿ ಬರಬೇಕಾಯ್ತು. ಹಂಗೆ ಟೈಮ್ ಅಂದ್ರೆ ಅದು ಸುಮ್ಮನೆ ಏನಂದ್ರೆ ಒಂದು ಸ್ಯಾಂಪಲ್ ಟೆಸ್ಟಿಂಗ್ ಕೊಟ್ಟಿದೆ ಅಷ್ಟೇ. ಕರೋನಾ ಹಿಂಗೆ ಸುಮ್ಮನೆ ಬಂದು ತೋರಿಸ್ಕೊಂಡು ಹೋಗಿದೆ, ಒಂದು ಟ್ರೈಲರ್ ಅಷ್ಟೇ. ಅಭಿ ಪಿಕ್ಚರ್ ಬಾಕಿ ಹೈ, ಮತ್ತೆ ಬರ್ತೀನಿ, ಅಷ್ಟರೊಳಗಡೆ ಹುಷಾರಾಗ್ರಿ ಅಂತ. ನಾವೆಲ್ಲ ನಾರ್ಮಲ್ ಆಗಿ ಮಕ್ಕಂಬಿಟ್ಟೈತಿ, ಕರೋನಾ ಓಡಾಗ್ಬಿಟ್ಟೈತಿ. ಇಲ್ಲ, ನೋಡ್ತಾ ಇದೆ ಯಾರ್ಯಾರು ಏನೇನು ಮಾಡ್ತಿದಾರೆ, ಅಬ್ಸರ್ವೇಷನ್ ಅಲ್ಲಿ ಇಟ್ಟಿದೆ. ಈಗ ಸೆಕೆಂಡ್ ರೌಂಡ್ ತಗೊಳುತ್ತೆ, ಅವಾಗ ಗೊತ್ತಾಗತ್ತೆ ನಮಗೆ ಪೂರ್ತಿ ಏನು ಅಂತ. ಸುಮ್ಮನೆ ಹಿಂಗೆ ಬಂದು ಹೋಗಿದ್ದಕ್ಕೆ ಇಡೀ ಗಡಗಡ ಅಮೇರಿಕ, ರಷ್ಯಾ, ಚೈನಾ, ಯಾರೆಲ್ಲ ನಾವೆಲ್ಲ ಶ್ರೀಮಂತರು, ನಾವು ಆಕಾಶದಲ್ಲಿ ಮನೆ ಕಟ್ಬಿಡ್ತೀವಿ ಚಂದ್ರಲೋಕದಲ್ಲಿ ಅನ್ಕೊಂಡವ್ರದ್ದು ಬುಡನೇ ಅಲ್ಲಾಡೋಯ್ತು. ಅಂಥವ್ರಿಗೂ ಭಾರತನೇ ಔಷಧಿ ಕಳಿಸ್ಬೇಕಾಗಿ ಬಂತು. ಅಂತ ಪರಿಸ್ಥಿತಿ ಇನ್ನು ಮುಂದೆ ಬರುತ್ತೆ.
ಅಷ್ಟರ ಒಳಗಡೆ ನಾವೆಲ್ಲರೂ ಕೂಡ ಈ ಹುಚ್ಚುತನಗಳನ್ನ ಬಿಡೋಣ, ಭಯನೂ ಬಿಡೋಣ. ಭಗವಂತ ಭೂಮಿಗೆ ಬಂದಾಗಿದೆ. ಎಲ್ಲರೂ ಆತ್ಮರೇ, ಯಾರನ್ನೂ ಕೂಡ ನೀವು ದೂರಬೇಡಿ. ಎಲ್ಲ ಅವ್ರವ್ರ ಪಾತ್ರ ಮಾಡ್ಲಿಕ್ಕೆ ಬಂದವರು, ಯಾರೂ ಪಾಪ ಮಾಡ್ಲಿಕ್ಕಲ್ಲ. ಪಾಪ ಅನ್ನೋದೊಂದು ಪಾತ್ರ, ಅದು ಮಾಡ್ಲೇಬೇಕು. ಅವರು ನಾನಾದ್ರೇನು ಅವ್ರಾದ್ರೇನು, ಅವ್ರ ಪಾತ್ರ ಅವ್ರು ಮಾಡ್ಲಿ, ನಮ್ಮ ಪಾತ್ರ ನಾವು ಮಾಡೋಣ. ಯಾರನ್ನೂ ಮನೆಯವರಾಗ್ಲಿ ಹೊರಗಿನವರಾಗ್ಲಿ ದ್ವೇಷ ಇಟ್ಕೊಳ್ಳೋದು ಬೇಡ. ಇಲ್ಲಿ ತನಕ ಇಟ್ಕೊಂಡಿದ್ರೆ ಅವರೆಲ್ಲರನ್ನೂ ಕ್ಷಮಿಸಿದಾಗ ಅರ್ಧಕ್ಕರ್ಧ ನೀವು ಚಿಂತೆಯಿಂದ ದೂರ ಆಗ್ತೀರಿ, ಭಯದಿಂದ ದೂರ ಆಗ್ತೀರಿ. ಈ ತರ ನಮ್ಮ ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ ಹೆಚ್ಚು ಹೆಚ್ಚು ತಿಳ್ಕೊಳ್ತಾ ನಾವು ಕೂಡ ಜೀವನದಲ್ಲಿ ಉಳಿದಿರುವ ಕ್ಷಣಗಳನ್ನಾದ್ರೂ ಖುಷಿಯಿಂದ ಕಳೆದು ನೆಮ್ಮದಿಯಾಗಿ ಹೋಗೋಣ. ಸಾಯದೇ ಇದೆ ಅಂದಮೇಲೆ ಎಲ್ಲರೂ ಒಟ್ಟಿಗೆ ಸಾಯ್ತೀವಲ್ವಾ, ಅದು ಖುಷಿ ಇದೆ. ಯಾಕಂದ್ರೆ ಒಬ್ಬರೇ ಸಾಯ್ತೀರಿ ಅಂದ್ರೆ ಯೋಚನೆ ಮಾಡ್ಬೇಕು. ಕರೋನಾ ಟೈಮಲ್ಲಿ ಆದ್ರೆ ಹಿಂಗೆ ಎತ್ತಿ ಎತ್ತಿ ಬಿಟ್ಟಾಕ್ ಬರ್ತಾ ಇದ್ರು. ಅವಾಗ ಇಡೀ ಊರಿಗೂರೇ ಸ್ಮಶಾನ ಆದಾಗ ಯಾರನ್ನ ಯಾರೇ ಹತ್ತಬೇಕಲ್ಲಿ, ರಾಶಿ ರಾಶಿ ಹಣಗಳು ಬೀಳುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅದೆಲ್ಲವನ್ನು ನೋಡ್ಲಿಕ್ಕೆ ಇವಾಗ್ಲಿಂದ ಮೈಂಡ್ ಸೆಟ್ ಮಾಡಿಸೋದಕ್ಕೆ ಪರಮಾತ್ಮ ಬಂದಿದ್ದಾರೆ. ಅದೆಲ್ಲ ಸೀನ್ಗಳು ಬರುತ್ತೆ. ಅಷ್ಟರ ಒಳಗಡೆ ನೀವು ಆತ್ಮದ ಸ್ಮೃತಿಯಲ್ಲಿ ಬಂದು ಅಶರೀರಿ ಆಗುವ ಅಭ್ಯಾಸ ಮಾಡಿ ಇಚ್ಛಾ ಮಾತ್ರ ಅವಿದ್ಯೆ ಆಗಿ ಇಚ್ಛಾಮರಣಿಗಳಾಗಬೇಕು ಅಂತ ಹೇಳ್ತಾರೆ. ಅವತ್ತು ಯಾರೋ ಒಬ್ರು ಪವಾಡ ಪುರುಷರು ಇಚ್ಛಾಮರಣಿಗಳಂದ್ವಿ, ಆದ್ರೆ ಈ ರಾಜಯೋಗ ಕಲಿತವ್ರೆಲ್ಲರೂ ಕೂಡ ಇಚ್ಛಾಮರಣಿಗಳಾಗುವಂತ. ನಾವು ಯಾವಾಗ ಬೇಕೋ ಆವಾಗ ನಾನೇ ಶರೀರ ಬಿಟ್ಟು ಹೊರಗಡೆ ಹೋಗ್ಬೋದು, ತಿರುಗಾಡ್ಕೋಬಹುದು, ಮತ್ತೆ ಶರೀರ ಚೆನ್ನಾಗಿದ್ರೆ ಒಳಗಡೆ ಬರ್ಬೋದು. ಆ ಶಕ್ತಿ ರಾಜಯೋಗಕ್ಕಿದೆ. ಹಾಗಾಗಿನೇ ಆತ್ಮದ ಪರಿಚಯವನ್ನ ಕೊಟ್ಟು ಪರಮಾತ್ಮನ ಜೊತೆ ಯೋಗವನ್ನ ಜೋಡಿಸೋದು ಕಲಿಸಿದರೆ ಅದನ್ನ ಮುಂದಿನ ವಾರಗಳಲ್ಲಿ ಪ್ರತಿ ರೀತಿ ಒಂದೊಂದು ನಾವು ತಿಳ್ಕೊಳ್ಳೋಣ. ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆನೂ ಕೂಡ ತಿಳ್ಕೊಳ್ತಾ ಆ ರಾಜಯೋಗವನ್ನು ಕಲಿಯೋಣ. ಇಷ್ಟಿಷ್ಟೇ ನಾವು ಸಮಯವನ್ನ ಭಗವಂತನಿಗೋಸ್ಕರ ಮೀಸಲಾಗಿ ಇಟ್ಟಿದ್ದೇ ಆದರೆ ಖಂಡಿತವಾಗಿ ನಮ್ಮ ಜೀವನ ಪಾವನ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಂತ ಒಂದು ಸದ್ಬುದ್ಧಿ ನಮಗೆ, ನಮ್ಮ ಸಂಬಂಧಿಕರಿಗೆ, ನಮ್ಮ ಸುತ್ತಮುತ್ತಲು ಇರೋರಿಗೆ ಎಲ್ರಿಗೂ ಕೊಡ್ಲಿ. ನಾವು ಕೂಡ ಅವರಿಗೆಲ್ಲರಿಗೂ ಪ್ರೇರಣೆ ಕೊಟ್ಟು ಇನ್ನೂ ಇದನ್ನ ಎಲ್ಲರಿಗೂ ಹಂಚುವಂತ ಕಾರ್ಯವನ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.